ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ರೂಪಾಯಿ ಮೌಲ್ಯ ಒಂದು ಕಡೆ ಕುಸಿತಾ ಇದೆ. ಭಾರತದ ಇತಿಹಾಸದಲ್ಲಿಯೇ ಯಾವತ್ತೂ ರೂಪಾಯಿ ಇಷ್ಟು ಕೆಳಮಟ್ಟಕ್ಕೆ ಕುಸಿತಿರಲಿಲ್ಲ. 93 ರೂಪಾಯಿ ಕೂಡ ದಾಟಿಬಿಟ್ಟಿದೆ. ಯುದ್ಧ ಒಂದು ಕಡೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇರಾನ್ ಅದೇನೇ ಆಗಿಬಿಡಲಿ, ಶತಾಯಗತಾಯ ನಾನು ಹೋರಾಡಿಯೇ ತೀರ್ತೀನಿ ಅಂತ ಹೇಳಿ ಇರಾನ್ ಒಂದು ಕಡೆ ನಿಂತಿದೆ. ಇದರ ಜೊತೆಗೆ ಇಸ್ರೇಲ್ ಇರಾನ್ನ ಟಾಪ್ ಮೋಸ್ಟ್ ಲೀಡರ್ಗಳು, ಆರ್ಮಿ ಅಧಿಕಾರಿಗಳು, ವಕ್ತಾರರು, ರಣತಂತ್ರಗಾರರು, ಸರ್ವೋಚ್ಚ ನಾಯಕ ಎಲ್ಲರೂ ಒಂದು ಕಡೆ ಮುಗಿಸುತ್ತಿರುವುದರ ಜೊತೆಗೇ ಇದೀಗ ಯಾವೆಲ್ಲ ಸಂಘಟನೆಗಳಿದ್ವಲ್ಲ, ಅದು ಹಮಾಸ್ ಆಗಲಿ, ಹೆಜ್ಬುಲ್ಲಾ ಆಗಲಿ, ಹೌತಿ ಆಗಲಿ, ಅವರುಗಳ ಕಡೆಗೆ ವಿಶೇಷವಾಗಿ ಲೆಬನಾನ್ನ ಭಾಗದಲ್ಲಿ ಆ ಕಡೆಗೆ ಕೈ ಹಾಕಿದೆ. ಅಂದರೆ ಈ ಇರಾನ್ ತನ್ನ ಪ್ರಾಕ್ಸಿಗಳನ್ನು ಯುದ್ಧಕ್ಕೆ ಬಿಟ್ಟಾಗ ಅವರನ್ನು ಕೂಡ ಹಿಮ್ಮೆಟ್ಟಿಸುವಂಥ ಕೆಲಸಕ್ಕೆ ಒಂದು ಕಡೆ ಇಸ್ರೇಲ್ ಕೈ ಹಾಕಿದೆ. ಇಲ್ಲಿ ಹೆಜ್ಬುಲ್ಲಾಗಳ ವಿರುದ್ಧವಾಗಿ ದೊಡ್ಡ ಸಮರವನ್ನೇ ಒಂದು ಕಡೆ ಇಸ್ರೇಲ್ ಸಾರ್ತಾ ಇದೆ. ಅಮೆರಿಕ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿರೋದು ಇರಾನ್ಗೆ. ನಾನು ನೋಡುವಷ್ಟು ದಿನ ಕೂಡ ನೋಡ್ತೀನಿ, ನನಗೆ ಇರಾನನ್ನು ಸರ್ವನಾಶ ಮಾಡಲು ಕೇವಲ 2 ಸೆಕೆಂಡ್ಗಳು ಸಾಕು. ಇನ್ನೊಂದು ಕಡೆ ತೈಲದ ಮೇಲೆ ನೀನು ಬೆಂಕಿ ಹಾಕಬೇಡ, ಎಲ್ಲೇ ತೈಲ ಸಂಸ್ಕರಣಾ ಘಟಕ ಇರಲಿ, ಅನಿಲ ಇರಲಿ, ಆ ಕಡೆಗಳಲ್ಲಿ ನೀನು ದಾಳಿ ಮಾಡುವುದು ಬೇಡ ಅಂಥೇಳಿ ಇರಾನ್ಗೆ ಅಮೆರಿಕ ಒಂದು ಕಡೆ ಹೇಳ್ತಾ ಇದೆ. ಆದರೆ ಹೆಚ್ಚು ಕಡಿಮೆ 17% ತೈಲಾಗಾರಗಳು ಆಲ್ರೆಡಿ ಹೊತ್ತಿ ಉರಿದಿವೆ. ಅಷ್ಟು ದೊಡ್ಡ ಮಟ್ಟದ ಒಂದು ಲಾಸ್ ಒಂದು ಕಡೆ ಆಗ್ತಾ ಇರಬೇಕಾದ್ರೆ ಸ್ಟೇಟ್ ಆಫ್ ಹರ್ಮುಜ್ನ ಕಥೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವಾಗ ಅದು ಓಪನ್ ಆಗುತ್ತೆ ಗೊತ್ತಿಲ್ಲ. ಅಮೆರಿಕದ ಟ್ರಿಪೋಲಿ ಯುದ್ಧ ನೌಕೆ ಒಂದು ಕಡೆಗೆ ಸ್ಟ್ರೈಟ್ ಆಫ್ ಹರ್ಮುಜ್ ಕಡೆಗೆ ಧಾವಿಸ್ತಾ ಇದೆ ಅಂತ ಒಂದು ಮಾಹಿತಿ ಇದೆ. ಈ ಟ್ರಿಪೋಲಿ ಒಂದು ವೇಳೆ ಸ್ಟ್ರೈಟ್ ಆಫ್ ಹರ್ಮುಜ್ ಕಡೆ ಬಂದುಬಿಟ್ರೆ ಇಡೀ ಸ್ಟ್ರೈಟ್ ಆಫ್ ಹರ್ಮುಜನ್ನು ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯನಾ? ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯನ್ನು 1100 ಕಿಲೋಮೀಟರ್ ಹಿಂದಕ್ಕೆ ದೂಡಿ ಆದ ಮೇಲೆ ಇರಾನ್ಗೆ ಟ್ರಿಪೋಲಿಯನ್ನು ದೂಡುವುದು ಕಷ್ಟನಾ, ಅಥವಾ ಈಗಿರ್ತಕ್ಕಂಥ ಸನ್ನಿವೇಶ ಬೇರೆನಾ? ಇದರ ಮಧ್ಯೆ ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ. ಇದು ಜನಗಳಿಗೆ ಯಾಕೆ ಬಂದಿಲ್ಲ, ಇನ್ನು ಸಾಮಾನ್ಯ ಜನಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಪ್ರಾಬಬಲಿ ಎಲೆಕ್ಷನ್ ಒಂದು ಕಾರಣ ಇರಬಹುದು. ಇನ್ನೇನು ಏಪ್ರಿಲಲ್ಲಿ ಎಲೆಕ್ಷನ್ ನಡೆದು ಮೇಗೆ ರಿಸಲ್ಟ್ ಬರುತ್ತಲ್ಲ, ಈ ಎಲೆಕ್ಷನ್ನಿಗೆ ಮುಂಚೆ ಅಕಸ್ಮಾತ್ ನಾವೇನಾದರೂ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿಬಿಟ್ರೆ ಪ್ರತಿಕೂಲ ಪರಿಣಾಮ ಬೀರುತ್ತೆ ಎಲೆಕ್ಷನ್ ಮೇಲೆ ಅಂತ ಇದ್ದಿರಬಹುದು. ಇದರ ಆಚೆಗೆ ಎಷ್ಟು ದಿನ ಹೋಲ್ಡ್ ಮಾಡೋಕ್ಕೆ ಸಾಧ್ಯ? ವೋಟಿಂಗ್ ನಡೆಯುವಂಥ ದಿನ ಸಂಜೆ 6 ಗಂಟೆ ಆಗೋದೇ ಕಾಯ್ತಾ ಇರ್ತಾರೆ ಕೇಂದ್ರ ಸರ್ಕಾರ. ಸಾಯಂಕಾಲ 6 ಗಂಟೆ ಆಗಬೇಕಾವತ್ತು. ಎಷ್ಟು ಬಾರಿ ನಾವು ಇದಕ್ಕೆ ವಿಟ್ನೆಸ್ ಆಗಿಲ್ಲ, ಸಾಕ್ಷಿ ಆಗಿಲ್ಲ. 6 ಗಂಟೆ ಆಗ್ತಿದ್ದಂತೆಯೇ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಇವತ್ತು ಮಧ್ಯರಾತ್ರಿಯಿಂದ ಅಂತ ಅನೌನ್ಸ್ ಆಗಿಬಿಡುತ್ತಲ್ಲ, ಅದು ಎಷ್ಟು ದಿನಗಳಿದೆ? ಆ ದಿನಗಳು ದೂರ ಇದೆಯಾ? ನಮಗೆ ಬಹಳ ಹತ್ತಿರದಲ್ಲಿ ಇದ್ದೀವ ನಾವು ಅದಕ್ಕೆ. ಇವತ್ತಿಗೆ ಏನೇನೆಲ್ಲ ನಷ್ಟ ಅಂತ ಕರೀತಾರೋ, ನಷ್ಟ ಆದಾಗ ಮಾತ್ರ ಅದು ಅಪ್ಲೈ ಆಗೋದು. ಲಾಭ ಅಂತ ಬರುತ್ತಲ್ಲ, ಕ್ರೂಡ್ ಆಯಿಲ್ ಬಿದ್ದು ಹೋಯಿತು, ಕಡಿಮೆ ಆಗಿದೆ, $18 ಆಗಿಬಿಟ್ಟಿದೆ, $12 ಆಗಿದೆ ಬ್ಯಾರಲ್ಗೆ. ಕೋವಿಡ್ ಕಾಲದಲ್ಲಿ ನೋಡಿದ್ದೀವಲ್ಲ ನಾವು, ಅವತ್ತಿಗೆ ಲಾಭ ಯಾವತ್ತಿಗೂ ಭಾರತೀಯ ಗ್ರಾಹಕನಿಗೆ ವರ್ಗಾವಣೆ ಆಗಲ್ಲ. ಇದರ ಮಧ್ಯೆ ಚಿನ್ನ ಬೀಳ್ತಾ ಇದೆ. ಶೇರ್ ಮಾರ್ಕೆಟ್ ಸಾವಿರ ಅಂಕಗಳಲ್ಲಿ ಬೀಳುತ್ತೆ, ಕೆಲವು 100, ಕೆಲವು 10 ಅಂಕಗಳಲ್ಲಿ ಏರೋದು ನಾವು ನೋಡ್ತಾ ಇದ್ದೀವಿ. ಇದರ ಮಧ್ಯೆ ವಾರ್ ಇನ್ನು ಎಷ್ಟು ದಿನಗಳ ಕಾಲ ಎಳೆಯುತ್ತೆ ಇರಾನ್? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವೆಂಕಟೇಶ್ ನಾಯಕ್ ಅವರಿದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ KP ಉತ್ತಪ್ಪ ಅವರಿದ್ದಾರೆ, ನಿವೃತ್ತ ಸೇನಾಧಿಕಾರಿ. ಸ್ವಾಗತ KP ಉತ್ತಪ್ಪ ಅವರು ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಅನಂತರ ನಮ್ಮನ್ನು ಡಾಕ್ಟರ್ ಕೇಶವ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಆರ್ಥಿಕ ವಿಶ್ಲೇಷಕರು, ತಜ್ಞರು. ಅವರು ಕೂಡ ನಾನು ಆಮೇಲೆ ಮಾತಾಡಿಸ್ತೀನಿ. ನಾನು ಮೊದಲಿಗೆ ವೆಂಕಟೇಶ್ ನಾಯಕ್ ಸರ್ ಕೇಳಿಬಿಡ್ತೀನಿ. ವೆಂಕಟೇಶ್ ನಾಯಕ್ ಸರ್, ಇವತ್ತಿಗೆ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ, ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರಲಿಕ್ಕೆ ಶುರು ಆಗಿಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ವರೆಗೂ ಬಂದುಬಿಟ್ಟಿದೆ. ಇದು ಆಲ್ರೆಡಿ ಗ್ಯಾಸ್ ನಾವು ನೋಡ್ತಾ ಇದ್ದೀವಿ, ಏನು ಸನ್ನಿವೇಶ ಇದೆ ಅಂಥೇಳಿ ದೊಡ್ಡ ಹೋಟೆಲ್ಗಳು ಬಾಗಿಲು ಹಾಕ್ಕೊಂಡು ಹೋಗ್ತಾ ಇವೆ. ಇದರ ಮಧ್ಯೆ ಇರಾನ್ ಏನೊಂದು ರೀತಿಯಲ್ಲಿ ತಡೆಗೋಡೆ ಥರ ನಿಂತ್ಕೊಂಡಿದ್ಯೋ, ಪೂರ್ತಿ ನಾಶಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ, ನಾನು ಫೈಟ್ ಮಾಡದೆ ಬಿಡಲ್ಲ ಅಂಥೇಳಿ. ಸೊ ಇವತ್ತಿನ ಕಂಡೀಷನ್ ಏನು ಸರ್? ವಾರ್ನ ಕಂಡೀಷನ್ ಏನಿದು? ಅಮೆರಿಕ ಕೈ ಮೇಲಾಗ್ತಿದೆಯಾ, ಇಸ್ರೇಲ್ ಕೈ ಮೇಲಾಗ್ತಿದೆಯಾ, ಇರಾನ್ನ ಪ್ರತಿರೋಧ ಈಗಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆಯಾ, ಏನು ಕಥೆ ಅಂತ? ಇದು ವಾರ್ ಫೀಲ್ಡ್ ಅಲ್ಲಿ ಒಂದು ಸೇಂಗ್ ಇದೆ, ಇಫ್ 2 elephants fight it is the grass that suffers ಅಂತಕ್ಕೊಂದು. ಇದರಲ್ಲಿ ವಿನ್ನರ್ ಲೂಸರ್ ಇರೋದಿಲ್ಲ, ಇದರಲ್ಲಿ ಡ್ಯಾಮೇಜಸ್ ಬೋತ್ ಸೈಡ್ಸ್ ಇರುತ್ತೆ. ಆಮೇಲೆ ಏನಂತಂದ್ರೆ, ಈಗ ಯಾವುದೇ ಆಪರೇಷನ್ ಆಗ್ಲಿ ವಾರ್ ಆಗ್ಲಿ ಏನಪ್ಪಾ ಅಂದ್ರೆ ಒಂದು ಅಬ್ಜೆಕ್ಟಿವ್ಸ್ ಇರ್ತವೆ. ಅಬ್ಜೆಕ್ಟಿವ್ಸ್ ಅಚೀವ್ ಮಾಡಿದ ಕೂಡಲೇ ಸೀಸ್ ಫೈರ್ ಆಗ್ತದ ಅಥವಾ ಯುದ್ಧ ಆದ್ರೆ ಮುಗಿತದೆ. ಬಟ್ ಇವ್ರದ್ದು ಒಂದು ಮೇನ್ ಏನ್ ಇಟ್ಕೊಂಡು ಹೊಂಟಿದ್ರಪ್ಪ ಅಂತಂದ್ರೆ, ಖಾಮೇನಿದು ಅಸಾಸಿನೇಷನ್ ಆದ ಕೂಡಲೇ ಆಟೋಮೆಟಿಕ್ಲಿ 2 days ವಾರ್ ಮುಗಿದು ಹೋಗ್ತದ ಅಂತಕೊಂಡು ಇವ್ರದ್ದು ರಾಂಗ್ ಕ್ಯಾಲ್ಕುಲೇಷನ್ ಆಯ್ತು. ಅದು
ರಾಂಗ್ ಕ್ಯಾಲ್ಕುಲೇಷನ್ ಆಗಿಬಿಡ್ತು. ಆಮೇಲೆ ಏನಂತಂದ್ರೆ ಇಸ್ರೇಲ್ ಟ್ರಾಪಿಗೆ ಏನಪ್ಪಾ ಅಂದ್ರೆ ಅಮೆರಿಕ ಬಿದ್ದಿದೆ. ಯಾಕಂದ್ರೆ ಅಲ್ಲಿವರೆಗೆ ಒಮಾನ್ದು ಏನಪ್ಪಾ ಅಂದ್ರೆ ರೆಪ್ರೆಸೆಂಟೇಟಿವ್, ಯುಕೆದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಮತ್ತೆ ಇರಾನ್ದಿಂದ ಅಲ್ಲಿ ಲಾರ್ಜಾನ್ ಓಕೆ, ಇವರೆಲ್ಲ ಮಾತುಕತೆಗೆ ತಯಾರಿದ್ದು. ಅದು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಅಮೆರಿಕದ ಕಂಡೀಷನ್ಸ್ ಏನೇನ್ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಒಪ್ಕೊಂಡು ಶಾಂತಿಗೆ ಏನಪ್ಪಾ ಅಂದ್ರೆ ಯುದ್ಧಕ್ಕೆ ಹೋಗ್ಬಾರ್ದಂತ ಏನೇನು ಕಂಡೀಷನ್ಸ್ ಇದ್ದು ಅವಕ್ಕೆ ಏನಂತಂದ್ರೆ ಆಲ್ಮೋಸ್ಟ್ ಒಪ್ಪಿಗೆ ಕೊಟ್ಟಿದ್ರು ಇರಾನ್ದವ್ರು. ಬಟ್ ಸಡನ್ಲಿ ಏನಾಗ್ಬಿಡ್ತಂತಂದ್ರೆ ಅವ್ರಿಗೆ ಲ್ಯುಕ್ರೇಟಿವ್ ಟಾರ್ಗೆಟ್ ಒಂದು 48 ಟಾಪ್ ರ್ಯಾಂಕಿಂಗ್ ಜನರಲ್ಸ್, ಆಫೀಸರ್ಸ್, ಬ್ಯೂರೋಕ್ರಾಟ್ಸ್ ಮತ್ತೆ ಇನ್ಕ್ಲೂಡಿಂಗ್ ಸುಪ್ರೀಂ ಲೀಡರ್ ಏನ್ ಸಿಕ್ರಲ್ಲ ಅವ್ರಿಗೆ ಟೆಂಪ್ಟೇಷನ್ ದಲ್ಲಿ ಏನಂತಂದ್ರೆ ಅಮೆರಿಕ ವೆಂಕಟೇಶ್ ನಾಯ್ಕ್ ಸರ್, ಏನೇ ಮೊಸಾಯಿಕ್ ಡಿಫೆನ್ಸ್ ಅಂತ ಹೇಳಿ ಇರಾನನ್ನ ಮುಂದೆ ಯುದ್ಧವನ್ನು ಮುನ್ನಡೆಸ್ಕೊಂಡು ಹೋಗುವುದಕ್ಕೆ ಮುಂದೆ ಯಾರಾದರೂ ಬರ್ತಾರೆ ಅಂತ ಹೇಳುವುದು ಏನೇ ಮಾತಾಡ್ಕೊಳ್ಳಿ ಸರ್, ಈ ಟಾಪ್ ಮೋಸ್ಟ್ ಲೀಡರ್ಗಳು, ಅದು ಲಾರಿಜಾನಿ ಹೋದ್ರೋ ಅಥವಾ ಖಮೇನಿ ಹೋದ್ರೋ ಇನ್ಯಾರೋ ಹೋದ್ರೋ, ಈ ಒಂದು ವಿಚಾರಗಳಿದೆಯಲ್ಲ, ಯಾರೋ ಮುನ್ನಡೆಸ್ಕೊಂಡು ಹೋಗ್ತಾರೆ ಬಿಡಿ ಅಂತ ಮಾತನಾಡುವುದು ಸುಲಭ ಸರ್. ಇರಾನ್ ಇವತ್ತಿಗೆ ಲಿಟ್ರಲಿ ಒಂದು ರೀತಿಯಲ್ಲಿ ನಾವಿಕನನ್ನು ಕಳೆದುಕೊಂಡಂತಹ, ಕ್ಯಾಪ್ಟನ್ ಕಳೆದುಕೊಂಡಂತಹ ಶಿಫ್ಟ್ ಥರ ಆಗಿದೆಯಾ, ಅದು ಶಿಫ್ಟ್ ಥರ ಆಗಿಬಿಟ್ಟಿದೆಯಾ ಅದು ಅಂತ? ಇಲ್ಲ, ಅವ್ರದ್ದು ಸಿಸ್ಟಮ್ ಏನಂತಂದ್ರೆ ನೋಡು, ಎಲ್ಲ ಸೆಂಟ್ರಲೈಸ್ಡ್ ಕಮಾಂಡ್ ಇತ್ತಂತಂದ್ರೆ ಒಂದು ಸಲ ಆ ಕಮಾಂಡರ್ ಉದ್ ಕೂಡ್ಲೇನೆ ದೆನ್ ಕಮಾಂಡ್ ಅಂಡ್ ಕಂಟ್ರೋಲ್ ದಲ್ಲಿ ಬಹಳಷ್ಟು ಏರ್ಪೇರ್ ಆಗ್ತದೆ. ಬಟ್ ಅವ್ರದ್ದು ಫೈಟಿಂಗ್ ಏನಪ್ಪಾ ಅಂದ್ರೆ ಮಾಡ್ಯೂಲ್ ಏನದಲ್ಲ ಅದು ಏನಪ್ಪಾ ಅಂದ್ರೆ ಡಿಸೆಂಟ್ರಲೈಸ್ ಸಿಸ್ಟಮ್ ಅದ. 31 ಡಿಫ್ರೆಂಟ್ ಯೂನಿಟ್ಸ್, ಅವ್ರದೇ ಆದಂತ ಇಂಡಿಪೆಂಡೆಂಟ್ ಕಮಾಂಡ್. ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಏನಪ್ಪಾ ಅಂದ್ರೆ ಹೈಯರ್ ಎಚೆಲಾನ್ ಏನಪ್ಪಾ ಪರ್ಮಿಷನ್ಸ್. ಈ ತರ ಅವರು ಮೊದಲಿಂದಾನೇ ಇದ್ದು, ಮತ್ತೆ ಏನಪ್ಪಾ ಪ್ರತಿಯೊಬ್ಬ ಕಮಾಂಡರ್ ಆಗ್ಲಿ, ಲೀಡರ್ ಆಗ್ಲಿ, ಫಾರಿನ್ ಮಿನಿಸ್ಟರ್ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, ಅವ್ರದ್ದು ಏನಪ್ಪಾ ಅಂದ್ರೆ 4 ಸಕ್ಸಸರ್ಸ್ ಮೊದಲೇ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯುದ್ಧ ರಂಗದಲ್ಲಿ ಯಾರದ್ದು ಪ್ರಾಣಾದರೂ ಹೋಗ್ಬೋದು ಅಂತಿಕೊಂಡು. ಸೊ 4 ಮೆಂಬರ್ಸ್ ಸಕ್ಸಸಿವ್ ಇರ್ಬೇಕಾದ್ರೆ ದಟ್ ಮೀನ್ಸ್ ಅವ್ರದ್ದು ಯುದ್ಧ ಏನಪ್ಪಾ ಅಂದ್ರೆ ಕಂಟಿನ್ಯೂ ಆಗುತ್ತದೆ. ಇಟ್ ವಿಲ್ ನಾಟ್ ಏನಂತಂದ್ರೆ ಸ್ಟಾಪ್. ಜನರಲಿ ಟಾಪ್ ಮೋಸ್ಟ್ ಲೀಡರ್ ಇದು ಮಾಡಿ ಕೂಡ ಸರೆಂಡರ್ ಆಗ್ಬೇಕು. ಸರೆಂಡರ್ ಆಗಿಲ್ಲ, 20ನೇ ದಿವಸ ಇವತ್ತು ವಾರ. ಸೊ ದಟ್ ಮೀನ್ಸ್ ಫುಲ್ಲಿ ಏನಂತಂದ್ರೆ ಅವರು ಪ್ರಿಪೇರ್ಡ್ ಫಾರ್ ಇದು. ಯಾಕಂದ್ರೆ ಅವರು 30 ವರ್ಷದಿಂದ ತಯಾರಿನೂ ಮಾಡ್ಕೊಂಡಿದ್ದಾರೆ. ಮತ್ತೆ ಡೂ ಆರ್ ಡೈ ಸಿಚುವೇಶನ್ ಅದ. ಅಂಡ್ ಮೋರ್ ಎವರ್ ಅವ್ರದ್ದು 5000 ಇಯರ್ಸ್ ಅಂತ ಸಿವಿಲೈಸೇಷನ್ಸ್ ಏನಂತಂದ್ರೆ ಸಾಯ್ತಾರ ಹೊರತು ಗುಲಾಮರ್ ಇನ್ನೊಬ್ಬರು ಗುಲಾಮರ್ ಆಗಕ್ ಹೋಗೋದಿಲ್ಲ. ಬಟ್ ಇವ್ರು ಒಂದು ಹೈಪಥೆಟಿಕಲ್ ಸಿಚುವೇಶನ್ ನೋಡೋಣ. ಇಲ್ಲಿರ್ತಕ್ಕಂಥ ಯಾರೇ ಕಮಾಂಡರ್ ಇರ್ಬೋದು, ಯಾರೇ ಏನಂತ ಚೀಫ್ ಇರ್ಬೋದು, ಒಂದ್ ವೇಳೆ ಬೈ ಚಾನ್ಸ್ ರೆಜಿಮ್ ಚೇಂಜ್ ಆಯ್ತು ಅಂತ ತಿಳ್ಕೊ, ಒಬ್ಬ ಪಪ್ಪೆಟ್ ಅದನ್ನ ಏನಂತಂದ್ರೆ ಇದನ್ನೇನಪ್ಪ ಅಧಿಕಾರದಲ್ಲಿ ಕೂಡಿಸ್ತಾರ, ಇವ್ರನ್ನೆಲ್ಲ ಜೈಲಿಗೆ ಹಾಕ್ಬಿಡ್ತಾರೆ. ಸೊ ಜೈಲಿಗೆ ಹಾಕಿದಾಗ ಅವ್ರ ಕಂಡೀಷನ್ಸ್ ಹೆಂಗಿರ್ತಂದ್ರೆ ಎಲ್ಲದಕ್ಕೂ ವರ್ಸ್ಟ್ ಇರ್ತದ. ಅದ್ರ ಬದಲು ಇಲ್ಲಿ ಯುದ್ಧದಲ್ಲಿ ಮಾರ್ಟಿಯರ್ ಆಗಿ ಶಹೀದ್ ಆಗೋದು ಬೆಟರ್ ಅಂತ ಕೊಂಡು ಒಂದು ಥಾಟ್ ಪ್ರೊಸೆಸ್ ಬಂದಿರ್ತದೆ. ಬಟ್ ಅವ್ರು ದೇ ಆರ್ ಫೈಟಿಂಗ್ ಅಸಿಮೆಟ್ರಿಕ್ ವಾರ್ಫೇರ್. ಅಂದ್ರೆ ಇವ್ರದ್ದು ಟ್ಯಾಕ್ಟಿಕ್ಸ್, ಸ್ಟ್ರಾಟಜಿ ಅಮೆರಿಕಗೆ ಅರ್ಥನೇ ಆಗ್ತಾ ಇಲ್ಲ. ಹೌ ಟು ಏನಂತಂದ್ರೆ ಇವ್ರನ್ನ ಏನಂತಂದ್ರೆ ಡಿಫೆಕ್ಟ್ ಮಾಡ್ಬೇಕಂಬ. ಯಾಕಂದ್ರೆ ಫೈನ್. ಉತ್ತಪ್ಪ ಅವರೇ, ಈಗ ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ರಷ್ಯಾ ಮತ್ತು ಯುಕ್ರೇನ್ ಈಗಲೂ ಯುದ್ಧವನ್ನು ಮಾಡ್ತಾನೇ ಇವೆ. ದಿನಕ್ಕೆ 1 ಕ್ಷಿಪಣಿನೋ 2 ಕ್ಷಿಪಣಿನೋ ಹಾರಿಸಬಹುದು, ಅಥವಾ ಏನೋ 1-2 ಬಾಂಬ್ ಸಿಡಿಸಬಹುದು. ಇದರಾಚೆಗೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಇನ್ನೇನೋ ಮಹತ್ವ ದಂಡಿತಾ ಇದೆ ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ಲ. ಅವರಂತೂ ಲಿಟ್ರಲಿ ಅಂತೂ ಟ್ಯಾಂಕರೇ ನುಗ್ಗಿಬಿಟ್ಟಿದ್ರು. ನಾವು ಕೀವ್ ವಶಪಡಿಸ್ಕೊಳ್ತೀವಿ, ಅದು ವಶಪಡಿಸ್ಕೊಳ್ತೀವಿ, ಇದು ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಯಾರ ಭೂಮಿಗೆ ಯಾರೂ ಕಾಲಿಟ್ಟಿಲ್ಲ. ಇಲ್ಲಿ ಬರೀ ಕ್ಷಿಪಣಿಗಳಲ್ಲೇ ನಡೀತಾ ಇರ್ತಕ್ಕಂಥ ಯುದ್ಧ. ಈ ಥರ ಯುದ್ಧ ಆಗಿಬಿಟ್ರೆ ಇದಕ್ಕೆ ತಿಂಗಳುಗಳು, ವರ್ಷ ಅನ್ನೋದು ಏನೂ ಅಲ್ಲ. ನನ್ನ ಪಾಯಿಂಟು, ಹೋರ್ಮುಜ್ ಜಲಸಂಧಿಯ ಕಡೆಗೆ ಅಮೆರಿಕದ ಯುದ್ಧ ನೌಕೆ ಟ್ರಿಪೋಲಿ ಬರ್ತಾ ಇದೆ ಇದೀಗ ಅಂತ. ಆ ಕಡೆ ಲಿಂಕನ್ ದೂರ ಸರಿತಾ ಇದೆ. ಎಕ್ಸ್ಕ್ಲೂಸಿವ್ಲಿ ಜಲಸಂಧಿಯ ಕಾರಣಕ್ಕಾಗಿ ಟ್ರಿಪೋಲಿ ಬರ್ತಾ ಇದೆ. ಕೆಲವು ದಿನ ನೋಡ್ತಾ ಇರಿ, ಜಲಸಂಧಿ ಮುಕ್ತವಾಗಿಬಿಡುತ್ತೆ ಅಂತ ನೆತನ್ಯಾಹು ಮಾತಾಡಿರೋದು. ಇದು ನಾವು ನಂಬಬಹುದಾ ಈ ವಿಚಾರನ ಅಂತ? ಇಲ್ಲ ಸರ್, ನಾನು ಹೇಳುವುದೇನೆಂದ್ರೆ, ಯಾವುದೇ ದೇಶ ತನ್ನನ್ನು ತಾನು ಸೋಲೊಪ್ಕೊಳ್ಳೋದಿಲ್ಲ. ಓಕೆ. ಸೊ ಅದರ ಸಾಮರ್ಥ್ಯ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಅವರು ಫೈಟ್ ಮಾಡ್ತಾ ಇರ್ತಾರೆ. ಓಕೆ. ಏಕೆ ಅವರಿಗೆ ಅಷ್ಟು ಸಾಮರ್ಥ್ಯನೂ ಇದೆ. ಯಾರನ್ನು ನಾವು ಅಷ್ಟು ಈಸಿಯಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾವುದೇ ದೇಶ ಆಗಲಿ ನಾವು ಅಷ್ಟು ಈಸಿಯಾಗಿ ತಗೊಳ್ಳೋಕ್ಕೆ ಆಗೋದಿಲ್ಲ. ನಮ್ಮ US ಅವರನ್ನು ಭಾಳ ಈಸಿಯಾಗಿ ತಗೊಂಡು 1-4 ದಿವಸದಲ್ಲಿ ಅವರನ್ನು ಎನ್ಕ್ರೋಚ್ ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡಿದ್ರು.
ಅದು ಸಾಧ್ಯವಾಗಲಿಲ್ಲ ಇದುವರೆಗೆ. ಆದ್ದರಿಂದ ಅವರು ಭಾಳ ಪ್ರಿಪೇರ್ ಆಗಿದ್ದಾರೆ. ಓಕೆ, ಇರಾನ್ ಭಾಳ ಪ್ರಿಪೇರ್ ಆಗಿದ್ದಾರೆ. ಅವರಿಗೆ ಸಾಮರ್ಥ್ಯನೂ ಇದೆ. ಅವರ ನಾಯಕರು ಒಬ್ಬರು ಹೋದರೆ ಅದರ ಸೆಕೆಂಡ್ ಇನ್ ಕಮಾಂಡ್ ಇರುತ್ತೆ, ಥರ್ಡ್ ಇನ್ ಕಮಾಂಡ್ ಇರುತ್ತೆ. ಈ ಥರ ಸ್ಟ್ರಾಟಜಿ ಇರುತ್ತೆ. ಒಬ್ಬರನ್ನು ತೆಗೆದುಬಿಟ್ರೆ ಇನ್ನು ಅವರು ಸೋಲೊಪ್ಕೊಳ್ತಾರೆ ಅನ್ನೋದು ಭಾಳ ತಪ್ಪು ಮಾಹಿತಿ. ಓಕೆ, ಫೈನ್. ನಾನೀಗ ವೆಂಕಟೇಶ್ ನಾಯಕ್ ಸರ್ಗೆ ಒಂದು ಪ್ರಶ್ನೆ ಇತ್ತಂದು. ವೆಂಕಟೇಶ್ ನಾಯಕ್ ಸರ್, ಈಗ ಒಂದು ಕಡೆ ಇರಾನ್ ಈ ಹೇಗಾದರೂ ಮಾಡಿ ಇಡೀ ವಿಶ್ವನೇ ಅಮೆರಿಕಾ ಆರ್ ಇಸ್ರೇಲ್ನ ಮೇಲೆ ಒಂದಷ್ಟು ಪ್ರಭಾವ ಬಳಸಿ ಒತ್ತಡವನ್ನು ಹೇರಿ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಕಾರಣಕ್ಕೋ, ಆರ್ಥಿಕತೆ ಬಿದ್ದೋಗ್ತಿರ್ತಕ್ಕಂಥ ಕಾರಣಕ್ಕೋ, ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ಇದಕ್ಕೆ ಕಾರಣಕ್ಕೋ ಒಂದು ಒತ್ತಡ ಹೇರಲಿ ಅಂತ ವೆಯ್ಟ್ ಮಾಡ್ತಾ ಇದೆಯಾ? ಅಂದರೆ ಏನಾಗುತ್ತೆ, ನಿಮಗೆ ಒಂದು 6 ತಿಂಗಳು ನಾನು ಈ ವಾರನ್ನು ಕಂಟಿನ್ಯೂ ಮಾಡಿಬಿಟ್ರೆ ಹೋರ್ಮುಜ್ ಜಲಸಂಧಿಯ ಮೇಲೆ ಬೇರೆಲ್ಲ ಬಿಟ್ಬಿಡಿ, ಇರಾನ್ನಲ್ಲಿ ಬೇರೆಲ್ಲ ಪೊಸಿಷನ್ ಬಿಟ್ಬಿಟ್ಟು ಬರೀ ಹೋರ್ಮುಜ್ ಜಲಸಂಧಿ ಮಾತ್ರ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ 6 ತಿಂಗಳು ನಿಂತುಬಿಟ್ರೆ ವಿಶ್ವಕ್ಕೆ ಭಯೋತ್ಪಾದನೆ ಅಲ್ವಾ ಸರ್ ಅದು ಆರ್ಥಿಕವಾಗಿ? ಅದು ಕರೆಕ್ಟ್. ಈಗ ಏನಂತಂದ್ರೆ ಈಗ ಪ್ರೆಷರ್ ಟ್ಯಾಕ್ಟಿಕ್ಸ್ ನಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಸ್ ದಲ್ಲಿ ಈಗ ಬ್ಲಾಕ್ ಮಾಡಿದ ಸಲುವಾಗಿ ಅದರದ್ದು ಬ್ಲಾಕ್ ಇದ್ದಿದ್ದಿಲ್ಲ ಅಂದ್ರೆ ಎವ್ರಿ ಡೇ ಒಂದು 20,000 ಮಿಲಿಯನ್ ಬ್ಯಾರಲ್ಸ್ ಟ್ರೇಡ್ ಇತ್ತು ಅಲ್ಲಿ. ಸೊ ಅಂದ್ರೆ ಅಷ್ಟು ಟ್ರಾನ್ಸಿಟ್ ಪಾಯಿಂಟ್ ಇತ್ತು, ಅಷ್ಟು ಹಡಗುಗಳು ಹೋಗ್ತಾ ಇದ್ದವು. ಅದು ಏಕದಮ್ ಕಟ್ ಆಗಿದೆ ಅಂತಂದ್ಮೇಲೆ ಈಗ ಆಕ್ಚುಲಿ ಲೇಟೆಸ್ಟ್ ಇದ್ರ ಪ್ರಕಾರ ಇದೇನಪ್ಪ ಅಂದ್ರೆ ಓನ್ಲಿ ಫಾರ್ ಓಪನಿಂಗ್ ಸ್ಟ್ರೇಟ್ ಆಫ್ ಹಾರ್ಮುಸ್ ಸಲುವಾಗಿ ಒಂದು 5-6 ದೇಶಗಳು ಒಪ್ಕೊಂಡಿದ್ದಾವೆ. ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಏನಂತಂದ್ರೆ ಅಮೆರಿಕ, ಅದರಲ್ಲಿ ಜಪಾನ್ ಇದೆ, ಫ್ರಾನ್ಸ್ ಇದೆ, UK ಇದೆ, ಮತ್ತೆ ಇನ್ನೊಂದೆರಡು ದೇಶಗಳಿವೆ. ಯಾಕಂದ್ರೆ ಈಗ ವೈ ಆಲ್ ಆಫ್ ಅ ಸಡನ್ ಸ್ಟ್ರೇಟ್ ಆಫ್ ಹಾರ್ಮುಸ್ ನ ಓಪನ್ ಮಾಡ್ಬೇಕಂತ ಈ ಸ್ಟ್ರಾಟಜಿ ಬಂತಂತಂದ್ರೆ ಯಾಕಂದ್ರೆ ಅವ್ರಿಗೆ ಕೂಡ ತ್ರಾಸ ಆಗ್ತಾ ಇದೆ. ಜಪಾನದ್ದು ಅಟ್ಲೀಸ್ಟ್ 80% ಆಫ್ ದ ಏನಂತಂದ್ರೆ ಟ್ರಾನ್ಸಿಟ್ ರೂಟ್ ಥ್ರೂ ಸ್ಟ್ರೇಟ್ ಆಫ್ ಹಾರ್ಮುಸ್. ಒನ್ ಇಸ್ ದಟ್. ಸೆಕೆಂಡು, ಬೈ ಚಾನ್ಸ್ ಏನಾದ್ರೂ ಸಕ್ಸಸ್ಫುಲ್ ಆದ್ರಂತ ಅಲ್ಲೆಲ್ಲ MPPS ನೇವಲ್ ವಾರ್ಫೇರ್ ಅದು ಏನಪ್ಪಾ ಅಂದ್ರೆ ಬೇಸಿಕಲಿ ನೇವಲ್ ವಾರ್ಫೇರ್ ನೋಡಕ್ ಅವಕಾಶ ಇರ್ತದೆ. ಇಲ್ಲಿ ಡೆಸ್ಪರೇಟ್ಲಿ ಟ್ರಂಪ್ ಆಗ್ಲಿ ನೆತನ್ಯಾಹು ಆಗ್ಲಿ ಅವ್ರು ಏನಂತಂದ್ರೆ ಸ್ವಲ್ಪ ಫೇಸ್ ಸೇವಿಂಗ್ ಯಾವ್ದಾದ್ರು ಒಂದು ಸಕ್ಸಸ್ ಸಲುವಾಗಿ ಕಾಯ್ತಾ ಇದ್ದಾರೆ. ಸೊ ಅದ್ರ ಸಕ್ಸಸ್ ಸಿಕ್ತಂತ ಅಂದ್ಕೊಳ್ಳೇನೆ ದೆನ್ ಆಫ್ಟರ್ ದಟ್ ಸೀಸ್ ಫಾರ್ ಮಾಡಕ್ಕೆ ಒಂದು ರೂಟ್ ಸಿಕ್ಕಂಗ ಆಗ್ಬಿಡ್ತದೆ. ಸರ್, ಇರಾನ್ ಮೇಲೆ ಇವತ್ತು ಡೊನಾಲ್ಡ್ ಟ್ರಂಪ್ ಮಾತನ್ನು ಕೇಳ್ತಾ ಇದ್ದಾಗ ನನಗೆ 2 ಸೆಕೆಂಡ್ ಸಾಕು ಇರಾನನ್ನ ಸರ್ವನಾಶ ಮಾಡಕ್ಕೆ ಅನ್ನೋ ಒಂದು ಮಾತು ಟ್ರಂಪ್ ಕಡೆಯಿಂದ ಬಂದಿದ್ದು. 2 ಸೆಕೆಂಡ್ ಸಾಕು ನನಗೆ, ನಾನು ನೋಡೋಷ್ಟು ದಿನ ನಾನು ಕೂಡ ನೋಡ್ತೀನಿ ಇದ್ರ ಬಗ್ಗೆ ಅಂತ ಮಾತನಾಡಿದಾಗ ಎಲ್ಲಿಯಾದರೂ ಅಮೆರಿಕಕ್ಕೆ, ಅದು ಟ್ರಂಪ್ನಂಥ ಒಬ್ಬ ಉದ್ಯಮಿ ಕಮ್ ಅಮೆರಿಕದ ಅಧ್ಯಕ್ಷ ಎನ್ನುವ ವ್ಯಕ್ತಿಗೆ ಎಲ್ಲಿಯಾದರೂ ಇರಾನ್ನ ಮೇಲೆ ಪರಮಾಣು ಬಾಂಬ್ ಹಾಕಬೇಕು ಅಂತ ಇದೆಯಾ? ತೈಲ ಸಂಪತ್ತನ್ನು ಕಳ್ಕೊಳಕ್ಕೆ ಆ ವ್ಯಕ್ತಿ ರೆಡಿ ಇದ್ದಾರಾ ಅಂತ? ಇಲ್ಲ, ಇದು ಸೈಕಲಾಜಿಕಲ್ ವಾರ್ಫೇರ್. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಮೊದಲು ಪರಮಾಣು ಬಾಂಬ್ ಹಾಕಿದವರೇ ಅಮೆರಿಕದವರು. ಸೊ ಅದ್ರ ಏನಂತಂದ್ರೆ ಈ ತರ ಏನಪ್ಪಾ ಅಂದ್ರೆ ಅವ್ರು ಸ್ವಲ್ಪ ಫ್ರೈಟನ್ ಮಾಡ್ಲಿಕ್ಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿರ್ಬೇಕು. ಬಟ್ ಈ ಟ್ರಂಪ್ ಏನಂತಂದ್ರೆ ಹಾಟ್ ಅಂಡ್ ಕೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ. 1-2 ದಿವಸ ಮೊದಲು ಈಸ್ ಅಪ್ರಿಶಿಯೇಟೆಡ್ ಇರಾನ್. ಏನ್ ಅಪ್ರಿಶಿಯೇಟ್ ಮಾಡಿದಾರೆ, ಪೀಪಲ್ ಆರ್ ವೆರಿ ಮೋಟಿವೇಟೆಡ್, ದೇ ಗಾಟ್ ವೆರಿ ಹೈ IQ ಅಂತ ಆ ಟೈಪ್ ಹೇಳಿದ್ರು. ಮತ್ತೆ 2ನೇ ಸ್ಟೇಟ್ಮೆಂಟ್ ಏನ್ ಹೇಳಿದ್ರು ಅಂತಂದ್ರೆ ಈ ಆಯಿಲ್ ಫೀಲ್ಡ್ ಮೇಲೆ ಇರಾನ್ ಆಯಿಲ್ ಫೀಲ್ಡ್ ಮೇಲೆ ಇಸ್ರೇಲ್ ಏನ್ ಅಟ್ಯಾಕ್ ಮಾಡಿದಾರಲ್ಲ ನಮ್ಗೆ ಕೇಳಾರ್ದ ಮಾಡಿದ್ದಾರೆ. ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಅಂತ ತಿಳ್ಕೊಂಡು. ಸೊ ವೆದರ್ ದೇರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್ ಬಿಟ್ವೀನ್ ದ್ಯಾಮ್ ಅಥವಾ ಇದು ಜನರಿಗೆ ನಮ್ಮಂತವ್ರಿಗೆ ಎಲ್ಲ ವಿಷಯಕ್ಕೆ ಮೂರ್ಖ ಮಾಡ್ಲಿಕ್ಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಆ ಸ್ಟೇಟ್ಮೆಂಟ್ಸ್ ಏನಪ್ಪಾ ಕಾನ್ಫ್ಲಿಕ್ಟಿಂಗ್ ಕಾಂಟ್ರಾಡಿಕ್ಟಿಂಗ್ ಇರುತ್ತೆ. ಸೊ ವಿ ಶುಡ್ ನಾಟ್ ಇವತ್ತು ಒಳ್ಳೆ ಮಾತಾಡ್ಕೊಂಡು ಹಿಂದಲಿಂದ ಚೂರಿ ಹಾಕ್ಲಿಕ್ಕೂ ಯು ಕ್ಯಾನ್ ಎಕ್ಸ್ಪೆಕ್ಟ್. ಅವ್ರಿಗೆ ಬೇಸಿಕಲಿ ಈಸ್ ಎ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಅವ್ರಿಗೆ ಕತಾರದಲ್ಲಿ ಏನು LNG ಪ್ಲಾಂಟ್ ಮೇಲೆ ಏನು ಬಂಬಾರ್ಡ್ಮೆಂಟ್ ಶಾಕ್ ಕಳಿಸಿದೆ. ಯಾಕಂದ್ರೆ ಇರಾನ್ ಇಟ್ ಸೇಸ್ ನಮ್ಮ ಎಕನಾಮಿಕ್ ಟಾರ್ಗೆಟ್ ನೀವು ಮುಟ್ಟಿದ್ರೆ ಈಕ್ವಲೆಂಟ್ ಎಕನಾಮಿಕ್ ಟಾರ್ಗೆಟ್ ನಾವು ಮುಟ್ತೀವಿ ಅಂತ ತಿಳ್ಕೊಂಡು. ಸೊ ದೇ ಆರ್ ಇಟ್ ಇಸ್ ವೆರಿ ಫೇರ್. ಸೊ ಅದ್ರ ಸಲುವಾಗಿ ಟ್ರಂಪ್ ಈ ತರ ಭಯಕ ಏನಪ್ಪಾ ಅಂದ್ರೆ ಇರಾನ್ ಆರ್ ದೇ ನಾಟ್ ಎಕ್ಸ್ಪೆಕ್ಟಿಂಗ್ ಈಗ ಒಂದು ಸೈಡ್ 450 kg ಎನ್ರಿಚ್ಡ್ ಯುರೇನಿಯಂ ಎಲ್ಲೋ ಒಂದು ಕೇವ್ದಲ್ಲಿ ಅಥವಾ ಎಲ್ಲೋ ಒಂದು ಅಂಡರ್ಗ್ರೌಂಡ್ ಇದರಲ್ಲಿ ಇಟ್ಟಿದ್ದಾರಂತ ಇನ್ಫಾರ್ಮೇಶನ್ ಅವ್ರಿಗಿದೆ. ಮರೀನ್ ಕಮಾಂಡರ್ಸ್ ಇದೇನಪ್ಪ ಅಂದ್ರೆ ಕಮಾಂಡರ್ಸ್ ಕಳಿಸ್ತಾ ಇದ್ದಾರೆ. ಅದನ್ನ ಏನಪ್ಪಾ ಅಂದ್ರೆ ಡೆಲ್ಟಾ ಫೋರ್ಸ್ ಕಳಿಸ್ತಾ ಇದ್ದಾರೆ. ಸಂಹೌ ಅದನ್ನ ಏನಪ್ಪಾ ಯುರೇನಿಯಂ ಇವ್ರು ಏನಾದ್ರು ಕಳ್ತನ ಮಾಡ್ಕೊಂಡು ಅಥವಾ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಇವ್ರ ಮೇಲೆ ಇಸ್ರೇಲ್ ಮೇಲೆ ಆಗ್ಲಿ ಅಥವಾ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಮೇಲೆ ನ್ಯೂಕ್ಲಿಯರ್ ಥ್ರೆಟ್ ಇರೋದಲ್ಲ ತಿಕ್ಕೊಂಡು. ಬಟ್ ನ್ಯೂಕ್ಲಿಯರ್ ಥ್ರೆಟ್ ಆಗ್ಬೇಕಂತಂದ್ರೆ ಏನಪ್ಪಾ ಅಂದ್ರೆ ಬಾಕಿ ಈಗ ಅವರು ಮೊದಲು
ಇವರಿದ್ರಲ್ಲ ಈ ಟ್ರಂಪ್ ಸೆಟ್ ಬ್ಯಾಕ್ ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಕೌಂಟರ್ ಟೆರರಿಸಮ್ ಚೀಫ್ ಮಿಸ್ಟರ್ ಕೆಂಟ್ ಅವ್ರು ರಿಸೈನ್ ಮಾಡಿ ಇಸ್ ಗಿವನ್ ಎ ಲಾಂಗ್ ಲೆಂದಿ ಏನಪ್ಪಾ ಅಂದ್ರೆ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರೆ ಇರಾನ್ ಯಾವ ಕ್ಷಣದಲ್ಲಿನೂ ಯುದ್ಧಕ್ಕೆ ಬರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಿದ್ದಿಲ್ಲ, ಇದು ಒಂದು ಫಾಲ್ಸ್ ಫ್ಲಾಗ್, ಇದು ಏನಪ್ಪಾ ಅಂದ್ರೆ ಇನ್ನೊಂದು ದೇಶನ ಏನಪ್ಪಾ ಓಕೆ ಓಕೆ ನಾನು ಮತ್ತೆ ಮಾತಾಡಿಸ್ತೀನಿ. ನಮಸ್ಕಾರ ಸರ್, 3 ವಾರ ಆಯಿತು ಕೇಶವ್ ಸರ್, 3 ವಾರ ಆಯಿತು. ಎಲ್ಲೋ 1 ದಿನಕ್ಕೋ 2 ದಿನಕ್ಕೋ ಏನೋ ವೆನೆಜುವೆಲಾ ಅಧ್ಯಕ್ಷನ ಕಿಡ್ನಾಪ್ ಮಾಡಿಬಿಟ್ರಲ್ಲ, ಆ ಥರದ ಕಥೆ ಅಂತ ಇರಾನ್ ಅನ್ನಿಸ್ತಾನೆ ಇಲ್ಲ. ಯಾರೂ ಆ ಥರದ ನಿರೀಕ್ಷೆನೂ ಮಾಡಿರಲಿಲ್ಲ. ಆದರೆ ಇರಾನ್ ಈ ಥರ ನಮಗೆ ತನ್ನ ಅಕ್ಕಪಕ್ಕದ ದೇಶಗಳಿರ್ತಕ್ಕಂಥ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನನಗದು ಶಾಕ್ ಅಂತ ಟ್ರಂಪ್ ಹೇಳಿದ ಹೊರತಾಗಿಯೂ ಇರಾನ್ ಸದ್ಯಕ್ಕೆ ನಿಲ್ಲಿಸೋ ಲಕ್ಷಣ ಕಾಣಿಸ್ತಾ. ಅದಕ್ಕಿರೋ ದೊಡ್ಡ ಸ್ಟ್ರೆಂತು ಒಂದು, ಇರಾನ್ ಭೂಮಿಯ ಮೇಲೇನು ಕಾಣ್ತಿದೆ ಅದೊಂದು ಇರಾನ್, ಭೂಮಿ ಒಳಭಾಗದಲ್ಲಿರ್ತಕ್ಕಂಥ ಇನ್ನೊಂದು ಇರಾನ್, ಅದು ಮಿಸೈಲ್ ಸಿಟಿ ಆಗಲಿ ಇನ್ನೊಂದಾಗಲಿ. ಅದರ ಜೊತೆಗೆ ಈ ಹೊರ್ಮುಜ್ ಅನ್ನೋದು, ಹೊರ್ಮುಜ್ಜನ್ನು ಎಲ್ಲಿವರೆಗೂ ಈ ಥರ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಇವರು? ಹೋರ್ಮುಜ್ ದಿನೇ ದಿನೇ ಬಿಗಡಾಯಿಸ್ತಾ ಬಂದಂತೆ ಹೋರ್ಮುಜ್ ರಿಲೀಸ್ ಆಗಬೇಕು ಅಂತ ಇರಾನ್ ಮೇಲೆ ಜಗತ್ತು ಒತ್ತಡ ಹಾಕುತ್ತಾ, ಆರೆಲ್ಸ್ ಅಮೆರಿಕ ಇಸ್ರೇಲ್ಗೆ ಒತ್ತಡ ಬರುತ್ತಾ? ಒತ್ತಡ ಬರದೇ ಇರಲಿ, ಎಕನಾಮಿಕಲಿ ಅಮೆರಿಕಾಗೂ ಇದು ಪಟ್ಟಾಗ್ಬಿಡುತ್ತಾ? ಸೊ ರುಪಿ ಮೇಲೆ ಇದಂಥ ಪರಿಣಾಮ ಬೀರುತ್ತೆ ಅಂತ ಸರ್ ಇದು. ಈ ಹಾರ್ಮಸ್ ಜಲಸಂಧಿಯನ್ನ ಇದು ಒಂದು ಎಕನಾಮಿಕ್ ವೆಪನ್ ಆಗಿ ಯೂಸ್ ಮಾಡ್ತಾ ಇದೆ ಇರಾನ್. ಈಗ ಅದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಅದಕ್ಕೆ ಪಾಸಿಟಿವ್ ಆಗಿ ಅದನ್ನ ಹೆಂಗ್ ಬಳಸ್ಕೋಬಹುದೋ ಬಳಸ್ಕೊಳ್ತಾ ಇದೆ. ಇಲ್ಲಿ ಮೇನ್ ವಿಚಾರ ನಾವು ಗಮನಿಸ್ಬೇಕಂದ್ರೆ, ಇವಾಗ ಇವ್ರಿಗೂ ಎಸ್ಕೇಪ್ ರೂಟ್ ಬೇಕಾಗಿದೆ, ಇರಾನ್ಗೂ ಅದರಿಂದ ಹೊರಗೆ ಬರ್ಬೇಕಾಗಿದೆ, ಈವನ್ ಅಮೆರಿಕಾಗೂ ಏನೋ ಒಂದು ಕಾಯ್ತಾ ಇದ್ದಾರೆ. ಹೂ ವಿಲ್ ಸ್ಟ್ರೈಕ್ ಫಸ್ಟ್ ಅಂತಲ್ಲ, ಈಗ ಹೂ ವಿಲ್ ಸ್ಟೆಪ್ ಬ್ಯಾಕ್ ಫಸ್ಟ್ ಅನ್ನೋ ತರದಲ್ಲಿ ಆಗಿದೆ. ಅದಕ್ಕೆ ಏನಂದ್ರೆ ಒಂದು ರೀಸನ್ ಬೇಕಾಗಿದೆ. ಈಗ ಅಮೆರಿಕದಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಅಲ್ಲಿಂದ ಜನಕ್ಕೂ ತೊಂದರೆ ಆಗ್ತಾ ಇದೆ. ಪದೇ ಪದೇ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಇಷ್ಟು ನಿಮ್ಗೆ ತೊಂದರೆ ಆಗಕ್ ಬಿಡಲ್ಲ ಅನ್ನೋ ತರ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ. ಈ ನಡುವೆ ಸೌದಿ ಅರೇಬಿಯಾ ಕೂಡ ಹೇಳಿದೆ, ಇದೇ ರೀತಿಲಿ ಮುಂದುವರೆದ್ರೆ $180 ಜಾಸ್ತಿ ಆಗತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ಒಂದ್ ಬ್ಯಾರೆಲ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥದೊಂದು ಸನ್ನಿವೇಶದಲ್ಲಿ ನನ್ನ ಪ್ರಕಾರ ಅಲ್ಲಿ ಇರುವಂತಹ ಇನ್ವಾಲ್ವ್ ಆಗಿರೋ 3 ಅದಕ್ಕೊಂದು ಕಾಯ್ತಾ ಇದೆ, ಯಾವ್ದಾದ್ರು ಒಂದು ಮೇಜರ್ ಅವಕಾಶ ಸಿಕ್ಕರೆ ಇದರಿಂದ ಹಿಂದೆ ಸರಿಲಿಕ್ಕೆ. ಸೊ ಅದಂತೂ ಇವಾಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದ್ರೆ ಎಲ್ಲರೂ ಒಂದೊಂದ್ ರೀತಿಯಲ್ಲಿ ಥ್ರೆಟನ್ ಮಾಡ್ತಾನೆ ಇದ್ದಾರೆ. ಈಗ ಇರಾನ್ ಹೇಳ್ತಾ ಇದೆ, ನಾವು ಉಪಯೋಗಿಸಿರೋದೇ ಸ್ವಲ್ಪ ಮಟ್ಟಿನ ನಮ್ಮ ಮಿಲಿಟರಿ ಪವರ್ ನ ಯೂಸ್ ಮಾಡಿದೀವಿ, ಫ್ರಾಕ್ಷನ್ ಆಫ್ ಅವರ್ ಮಿಲಿಟರಿ ಪವರ್ ಯೂಸ್ ಮಾಡಿದೀವಿ, ನಮ್ಮ ಹತ್ರ ಇನ್ನೂ ಜಾಸ್ತಿ ಇದೆ ಇದು ಯೂಸ್ ಮಾಡ್ಲಿಕ್ಕೆ, ಇನ್ನು 3 ತಿಂಗಳಾದ್ರೂ ಆಗತ್ತೆ ಅನ್ನೋ ತರದಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಆದ್ರೆ ವಿಶ್ವಕ್ಕೆ ದೊಡ್ಡ ಬರೆ ಬೀಳ್ತಾ ಇದೆ. ನೀವು ಯಾವುದೇ ಗಲ್ಫ್ ರಾಷ್ಟ್ರಗಳದ್ದು ಒಂದೊಂದ್ರದ್ದು ಒಂದೊಂದು ಕತೆ ಆಗ್ತಾ ಇದೆ. ಅದರೆಲ್ಲದರ ಪರಿಣಾಮ ಸಹಜವಾಗಿ ವಿಶ್ವದ ಆರ್ಥಿಕತೆ ಮೇಲೆ, ಅದರಲ್ಲೂ ಎಸ್ಪೆಷಲಿ ಎನರ್ಜಿ ಕ್ರೈಸಿಸ್ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಈಗ ನೀವು ಕತಾರಲ್ಲಿ ನೋಡಿದ್ರೆ, ಕತಾರಲ್ಲಿ ಅದು ಅವ್ರು ಬಂಬಾರ್ಡ್ ಮಾಡಿದ್ಮೇಲೆ ಏನಾಗಿದೆ, 17% LNG ಎಕ್ಸ್ಪೋರ್ಟ್ ವೈಪ್ಔಟ್ ಆಗಿದೆ ಅಂತ ಕತಾರ್ ಇವತ್ತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದೆ. ಅಂದ್ರೆ ಹೆಚ್ಚು ಕಮ್ಮಿ $20 ಬಿಲಿಯನ್ ಅಷ್ಟು ಆರ್ಥಿಕವಾಗಿ ನನಗೆ ನಷ್ಟ ಆಗ್ತಾ ಇದೆ. ಇದರಿಂದ ಇದನ್ನ ತುಂಬಿಕೊಳ್ಳಿಕ್ಕೆ ನನಗೆ ಇದು ಯುದ್ಧ ಮುಗಿದ ನಂತರ 3 ರಿಂದ 5 ವರ್ಷ ಬೇಕಾಗತ್ತೆ ಅನ್ನುವಂತ ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗಿದೆ ಜಾಗತಿಕವಾಗಿ ಅನ್ನೋದನ್ನು ನೀವು ಗಮನಿಸಿದ್ರೆ, ಪ್ರತಿಯೊಂದು ರಾಷ್ಟ್ರದಲ್ಲೂ ಭಾರತನೂ ಸೇರ್ಕೊಂಡಂತೆ, ಭಾರತ ಅಟ್ಲೀಸ್ಟ್ ಇವಾಗ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ನ ಇನ್ನು ಹಂಗೆ ಸ್ಟೇಬಲ್ ಆಗಿ ಇಟ್ಕೊಂಡಿದೆ. ಆದ್ರೆ ಭಾರತಕ್ಕಿಂತ ಕಡಿಮೆ ಆದಾಯ ಇರುವ ರಾಷ್ಟ್ರಗಳು, ಭಾರತಕ್ಕಿಂತ ಹೆಚ್ಚಿರುವ ಆದಾಯ ಇರುವಂತ ರಾಷ್ಟ್ರಗಳು, ಎಲ್ಲ ಕಡೆ ನಿಮ್ಗೆ ಪೆಟ್ರೋಲ್ ಆಯಿಲ್ ಡೀಸೆಲ್ ನ ಹೆಚ್ಚು ಮಾಡ್ಕೊಂಡಿದೆ. ನೀವು ಕೆಂಬೋಡಿಯಾ, ವಿಯೆಟ್ನಾಂ, ನೈಜೀರಿಯಾ, ಲಾವೋಸ್, ಕೆನಡಾ, ಪಾಕಿಸ್ತಾನ್, ಮಾಲ್ಡೀವ್ಸ್, ಆಸ್ಟ್ರೇಲಿಯಾ ಲಿಸ್ಟ್ ಹೋಗ್ತಾ ಇರುತ್ತೆ. US ಅಲ್ಲಿ ಕೂಡ US, ಸಿಂಗಾಪುರ್, ಜರ್ಮನಿ, ಸ್ಪೇನ್, ಸ್ವೀಡನ್, ಚೈನಾ, ಯುಕ್ರೇನ್ ಇಷ್ಟು ರಾಷ್ಟ್ರಗಳಲ್ಲಿ ಹೆಚ್ಚಳ ಆಗಿದೆ ಬೆಲೆ. ಸೊ ಏನಕ್ಕೆ ಇದೆಲ್ಲ ಆಗ್ತಾ ಇದೆ? ಅದಕ್ಕಾಗಿ ಈಗೇನು ಎಲ್ಲರಿಗೂ ಒಂದು ಎಸ್ಕೇಪ್ ರೂಟ್ ಬೇಕಾಗಿದ್ಯಾ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಮುಖ್ಯವಾಗಿ ನೀವು ಇನ್ನೂ ಒಂದು ನನಗೆ ಪ್ರಶ್ನೆಯನ್ನು ಕೇಳಿದ್ರೆ, ರುಪಿ ಯಾಕೆ ಕುಸಿತಾ ಇದೆ, ಅದ್ರ ಕತೆ ಏನು ಅಂತ. ರುಪಿದು ಏನು ಅಂತಂದ್ರೆ, ಈಗ ನೀವು ಗಮನಿಸಿದ್ರೆ ವಿಶ್ವದ ಎಲ್ಲ ಬಹುತೇಕ ಆರ್ಥಿಕತೆಯ ಹಣದ ಮೇಲೆ ಡಾಲರ್ ಗೈನ್ ಆಗಿದೆ. ನೀವು ಯಾವುದೇ ದೇಶ ನೋಡಿ, ಮೇಜರ್ ದೇಶಗಳನ್ನು ನೋಡಿದ್ರೆ ಅವುಗಳ ಮೇಲೆ ಎಲ್ಲವೂ ಗೈನ್ ಆಗಿದೆ ಡಾಲರ್. ಸೊ ಡಾಲರ್ ಯಾಕೆ ಗೈನ್ ಆಗ್ತಾ ಇದೆ ಅಂತಂದ್ರೆ, ಸಹಜವಾಗಿ ಈಗ ಜನಕ್ಕೆ ಅದ್ರ ಮೇಲೆ ಈಗ ಇಂಟ್ರೆಸ್ಟ್ ರೇಟ್ ಸ್ಟೇಬಲ್ ಆಗಿದೆ. ಅಲ್ಲಿ ಏನು ಇಷ್ಟ ದಿನ ಏನ್ ಅನ್ಕೊಳ್ತಾ ಇದ್ರು, ಇಂಟ್ರೆಸ್ಟ್ ರೇಟ್ ರಿಡ್ಯೂಸ್ ಮಾಡ್ತಾರೆ ಅನ್ಕೊಂಡಿದ್ರು. ಇವಾಗ ಮತ್ತೆ ಆಯಿಲ್ ಪ್ರೈಸಸ್ ಜಾಸ್ತಿ ಆದಾಗ ಎಕ್ಸ್ಚೇಂಜ್ ಮಾಡಕ್ಕೆ ಯಾವ್ದು ಅಷ್ಟು ಸ್ಟೇಬಲ್ ಕರೆನ್ಸಿ ಇಲ್ಲ. ಈಗ ಇಷ್ಟೊಂದು ಅನಿಶ್ಚಿತತೆ ಇರೋದ್ರಿಂದ ಡಾಲರ್ ಗೈನ್ ಆಗ್ತಾ ಇದೆ. ನೋಡಿ, ಯುದ್ಧ ಶುರು ಮಾಡಿದವ್ರಿಗೆ ಒಂದ್ ರೀತಿಲಿ ಅಡ್ವಾಂಟೇಜ್ ಆಗ್ತಾ ಇರತ್ತೆ ಇದು. ಸೊ ಹಂಗಾಗಿ ಡಿಮ್ಯಾಂಡ್ ಅವ್ರು ಡಾಲರ್ಗೆ ಜಾಸ್ತಿ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ
ಅದು ಬಹುತೇಕ ಇವನ್ ಯೂರೋಗಾಗಿರ್ಬೋದು, ಚೈನಾದ ಕರೆನ್ಸಿಗಿರ್ಬೋದು, ಎಲ್ಲ ಕರೆನ್ಸಿ ಮೇಲೆ ಇವನ್ ಜಪಾನೀಸಿನ ಎನ್ ಆಗಿರ್ಬೋದು, ಭಾರತಕ್ಕೂ ದೊಡ್ಡ ಹೊಡೆತ ಬಿದ್ದಿದೆ. ಫಸ್ಟ್ ಟೈಮ್ ನಾವು 93 ರೂಪಾಯಿ ದಾಟಿದ್ದು, 93 rupees 57 ಪೈಸಾ ಇವತ್ತಿಗೆ. ಸೊ ದೊಡ್ಡ ಹೊಡೆತ ಯಾಕೆಂದ್ರೆ ನಮ್ಗೆ ನಾವು ಬಹುತೇಕ 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ನ ನಾವು ಖರೀದಿ ಮಾಡ್ತೀವಿ. ಮತ್ತೆ ನಾವು ಇಂಪೋರ್ಟ್ ಜಾಸ್ತಿ, ಎಕ್ಸ್ಪೋರ್ಟ್ ಕಡಿಮೆ ನಮ್ಮಂತ ದೇಶಗಳಿಗೆ. ಸೊ ಎಕ್ಸ್ಪೋರ್ಟ್ ನಾವು ರಫ್ತು ಜಾಸ್ತಿ ಆಮದು ಜಾಸ್ತಿ ಮಾಡ್ಕೊಳ್ತೀವಿ, ರಫ್ತು ಕಡಿಮೆ ಮಾಡ್ತೀವಿ ಹೋಲ್ಸಿದ್ರೆ. ಸೊ ಹಂಗಾಗಿ ನಮ್ಮಂತ ದೇಶಗಳಿಗೆ ಇದು ದೊಡ್ಡ ಹೊಡೆತ ಬೀಳುತ್ತೆ. ಮತ್ತೆ ನಿರಂತರವಾಗಿ ಯಾವಾಗ ಡಾಲರ್ ಗೈನ್ ಆಗ್ತಾ ಇದೆ, ಫಾರಿನ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದಾರೆ, ದುಡ್ಡನ್ನ ವಾಪಸ್ ತಗೊಂಡು ಹೋಗ್ತಾ ಇದಾರೆ. FIIs ಯಾವಾಗ್ಲೂ ಇಂಥ ಟೈಮ್ ಕಾಯ್ತಾ ಇರ್ತಾರೆ, ಅವ್ರು ವಾಪಸ್ ತಗೊಂಡು ಹೋಗ್ತಾ ಇದಾರೆ. ಸೊ ಅವ್ರು ವಾಪಸ್ ತಗೊಂಡೋಗುವಾಗ ಗೈನ್ ಕನ್ವರ್ಟ್ ಮಾಡ್ತಾರೆ ಡಾಲರ್ಗೆ, ಡಾಲರ್ದು ಬೆಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇನ್ನ ನಮ್ಮ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾನೆ ಇದೆ. ಈಗ ಮತ್ತೆ ನಾನು ಇವಾಗ ಸೌದಿ ಅರೇಬಿಯಾ ನಾವು 180 ಹೋಗ್ಬಿಡುತ್ತೆ ಹೀಗೆ ಆದ್ರೆ ಅಂತ ಹೇಳ್ತಿರೋದು. ಆಮೇಲೆ ಎಲ್ಲ ಆಯಿಲ್ ರಿಫೈನರೀಸ್ ಮೇಲೆ ಬಾಂಬ್ ಆಗ್ತಾ ಇರೋದು, ರಿಫೈನರೀಸ್ ಡ್ಯಾಮೇಜ್ ಆಗ್ತಾ ಇರೋದು. ಸೊ ಇವೆಲ್ಲ ಕಾರಣಕ್ಕಾಗಿ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಬಹುದು ಅನ್ನೋ ಕಾರಣಕ್ಕಾಗಿ ಸಹಜವಾಗಿ ಆಗತ್ತೆ. ಆಮೇಲೆ ಟ್ರೇಡ್ ಡೆಫಿಸಿಟ್ ತುಂಬಾ ವೈಡನ್ ಆದ್ರೆ ನಮ್ಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ಗೂ ತೊಂದರೆ ಆಗುತ್ತೆ. ಯಾಕಂದ್ರೆ ನಾವು ಎಕ್ಸ್ಪೋರ್ಟ್ ಕಡಿಮೆ ಇರೋದ್ರಿಂದ ಮತ್ತಷ್ಟು ರೂಪಿ ಇದಕ್ಕೆ ತೊಂದರೆಗೊಳಗಾಗೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಫೈನ್. ಉತ್ತಪ್ಪ ಅವರೇ, ಈಗ ನಾವು ಬಾರ್ಡರ್ ಸ್ಕ್ರಿಮಿಶ್ ಬಗ್ಗೆ ಮಾತಾಡೋದು ಬೇರೆ. ಏನೋ ಗಡಿಯಲ್ಲಿ ಒಂದಷ್ಟು ಚಕಮಕಿಗಳು ನಡೀತಾ ಇದೆ, ಅವ್ರು ಆ ಕಡೆಯಿಂದ ಗುಂಡು ಹಾರಿಸ್ತಿದ್ದಾರೆ, ಒಂದಷ್ಟು ಕ್ಯಾನನ್ನಿಂದ ಅವರು ಹೊಡಿತಿದ್ದಾರೆ, ನಾವು ಹೊಡಿತಾ ಇದ್ದೀವಿ ಅನ್ನೋದು ಬೇರೆ. ಬಟ್ ಇರಾನ್, ಇಸ್ರೇಲ್, ಅಮೆರಿಕ ವಿಚಾರದಲ್ಲಿ ಆಗ್ತಿರೋದೇನು ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ತಂತ್ರಜ್ಞಾನದ ಉನ್ನತ ವ್ಯವಸ್ಥೆ ವರ್ಸಸ್ ಪಾಶ್ಚಿಮಾತ್ಯ ಯುದ್ಧ ತಂತ್ರಜ್ಞಾನದ ಅತ್ಯುನ್ನತ ವ್ಯವಸ್ಥೆ ವರ್ಸಸ್ ಇರಾನ್ನ ಸಾಂಪ್ರದಾಯಿಕ ಅಥವಾ ಸಾಂಪ್ರದಾಯಿಕವಲ್ಲದ ಒಂದಷ್ಟು ಮಾದರಿ. ಸೊ ಇದು ಎಷ್ಟು ಕಾಲ ನಡೆಯಕ್ಕೆ ಸಾಧ್ಯ, ಎರಡು ದೇಶಗಳು ವರ್ಸಸ್ ಇರಾನ್ ಅಂತ ಕನ್ಸಿಡರ್ ಮಾಡಿದ್ರೆ ಅಂತ? ಇದು ಹೆಚ್ಚು ದಿನ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಾಮರ್ಥ್ಯ ನಮಗೆ ಇಲ್ಲ ಅಂತ ಯಾರು ತೋರಿಸ್ಕೊಳ್ಳಲ್ಲ. ಸದ್ಯದ ಪರಿಸ್ಥಿತಿ ಹಾಗೆ ಇದೆ. ಯಾರು ನನಗೆ ಆಗೋದಿಲ್ಲ, ನಾನು ಸೋಲೊಪ್ಕೊಳ್ತೀನಿ ಅಂತೇಳಿ ಯಾರು ಒಪ್ಕೊಳ್ಳೋದಿಲ್ಲ. ಬಟ್ ಆದರೂ ಹೆಚ್ಚಿನ ದಿನ ಇದು ನಡೆಯಲು ಸಾಧ್ಯ ಇಲ್ಲ. ಯಾಕಂದ್ರೆ ಮಾತಾಡಿ ಯಾರಾದರೂ ಒಬ್ಬರು ಇಲ್ಲ ಇದು ಏನಾಗುತ್ತೆ ಹೀಗೆ ಕಂಟಿನ್ಯೂ ಆದರೆ ಬೇರೆ ರಾಷ್ಟ್ರಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ, ಇದು ಬೇರೆ ರೀತಿಯಲ್ಲೇ ಟರ್ನ್ ಆಗ್ಬಹುದು, ಇಡೀ ಪ್ರಪಂಚಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿಯೂ ಆಗಬಹುದು. ಫೈನ್. ನಾನು ಇಲ್ಲಿ ಇದೀಗ ವೆಂಕಟೇಶ್ ನಾಯ್ಕ ಅವ್ರು ಕೇಳಿ. ವೆಂಕಟೇಶ್ ನಾಯ್ಕ ಅವರೇ, ಈ ಒಂದು ವಾರ ಅಂತ ಬಂದಾಗ ಯುಕ್ರೇನ್ ಜೊತೆಗೆ ನೇಟೋ ನಿಂತ್ಕೊಂಡ್ಬಿಟ್ಟಿತ್ತು ಸರ್. ಯುಕ್ರೇನ್ ಜೊತೆಗೆ ನೇಟೋ ಇತ್ತು, ರಷ್ಯಾನ ಹೇಗಾದ್ರೂ ಮಾಡಿ ಹೆಡೆಮುರಿ ಕಟ್ಟಬೇಕು ಅಂತೇಳಿ. ರಷ್ಯಾ ಇದಕ್ಕೆ ಬದಲಿಯಾಗಿ ಏನಾದರೂ ಕೆಲಸ ಮಾಡ್ತಾ ಇದೆಯಾ? ಶತ್ರುವಿನ ಶತ್ರು ಮಿತ್ರ. ಸೊ ಈ ಕಾರಣಕ್ಕೆ ರಷ್ಯಾನೋ ಚೈನಾನೋ ಇವರ ಬೆಂಬಲಕ್ಕೆ ಇಲ್ಲದೆ, ಅಥವಾ ಇದೇ ಇರಾನ್ ಸುತ್ತಮುತ್ತಲಿನ ಮುಸ್ಲಿಂ ರಾಷ್ಟ್ರಗಳ ಮೌನ, ಅವರ ದೇಶದ ಮೇಲೆ ದಾಳಿ ಆಗ್ತಾ ಇದ್ರು ಕೂಡ ಇರಾನ್ ಮೇಲೆ ಅವ್ರು ಕ್ಷಿಪಣಿ ಹಾರಿಸಿದ್ರು ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ ಸರ್. ಸುತ್ತಮುತ್ತಲ ಇರಾನ್ ಮೇಲೆ ಒಂದೇ ಒಂದು ಕ್ಷಿಪಣಿ ಹಾರಿಸ್ಬಿಟ್ಟಿದ್ದಾರೆ ಅವರು, ಅದರದೇನು ಅಮೆರಿಕಾದವರು ಅಂತ ನಾನು ಕೇಳಿಲ್ಲ. ಸೊ ಈ ಒಂದು ದಿಕ್ಕಲ್ಲಿ ಹೋದಾಗ ಹೇಗೆ ವಾರಕಥೆ ಇದು ಅಂತ? ಇದು ನ್ಯಾಟೋದಲ್ಲಿ ಯುಕ್ರೇನ್ಗೆ ಹೆಂಗೆ ನ್ಯಾಟೋ ಸಪೋರ್ಟ್ ಬಂತು, ಅದೇ ತರ ನ್ಯಾಟೋ ಅಮೆರಿಕಾಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಬಟ್ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನು ಬಂದಿದೆ ಅಂದ್ರೆ, ನ್ಯಾಟೋದವ್ರಿಗೆ ಇನ್ಫಾರ್ಮ್ ಮಾಡ್ಲಿಲ್ಲ ಇವರಿಬ್ರು, ಯಾರು ಇಸ್ರೇಲ್ ಅಂಡ್ ಅಮೆರಿಕ. ಇದು ಜಪಾನಿನ ಪ್ರಧಾನ ಮಂತ್ರಿ ಡೊನಾಲ್ಡ್ ಟ್ರಂಪ್ ನ ಇವತ್ತು ಭೇಟಿಯಾದಾಗ ಅದನ್ನೇ ಕೇಳಿದ್ರು, ಏನಂತಂದ್ರೆ ನೀವು ನ್ಯಾಟೋಗೆ ಒಂದ್ ವೇಳೆ ಇನ್ಫಾರ್ಮ್ ಮಾಡಿದ್ರಪ್ಪ ಅಂದ್ರೆ ಇವತ್ತು ನಿಮ್ ಯುದ್ಧದ ಜೊತೆಗೆ ಅವ್ರನ್ನ ಬರ್ತದ್ರ ಅಂತ. ಅವಾಗ ಟ್ರಂಪ್ ಏನು ಉತ್ತರ ಕೊಡ್ತಾನಂದ್ರೆ, ಐ ವಾಂಟೆಡ್ ಟು ಮೇಂಟೈನ್ ಸರ್ಪ್ರೈಸ್ ಅಂತ. ನೀವು ಸರ್ಪ್ರೈಸ್ ಜಪಾನ್ ಪ್ರಧಾನ ಮಂತ್ರಿ ಮುಂದೆ ಹೇಳ್ತಾರೆ, ಪರ್ಲ್ ಹಾರ್ಬರ್ದಾಗ ಏನಂತಂದ್ರೆ ಅವ್ರು ಹೆಂಗ ಹೊಡೆದ್ರ ಎಂಬುದು ಸರ್ಪ್ರೈಸ್ ಫ್ಯಾಕ್ಟರ್. ಸೊ ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ ಅವ್ರಿಗೆ ನಾ ಹೇಳ್ತನಲ್ಲ, ಯುದ್ಧದಲ್ಲಿ ಅಮೆರಿಕ ಈಸ್ ವರ್ಲ್ಡ್ ಸೂಪರ್ ಪವರ್. ಇದೇನಪ್ಪ ಅಂದ್ರೆ ಯುದ್ಧದ ಸಾಮಗ್ರಿಯಲ್ಲಿ, ಮತ್ತೆ ಮಿಡ್ಲ್ ಈಸ್ಟ್ ದಲ್ಲಿ ಇಸ್ರೇಲ್. ಸೊ ಇವೆರಡು ದೇಶನ ಟ್ಯಾಕಲ್ ಮಾಡ್ತದ ಇರಾನ್ ಅಂತಂದ್ರೆ, ಅವ್ರಿಗೆ ಹ್ಯೂಮನ್ ಇಂಟೆಲಿಜೆನ್ಸ್, ಸ್ಯಾಟಲೈಟ್ ಇಂಟೆಲಿಜೆನ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಅದೆಲ್ಲ ಏನಂತಂದ್ರೆ ಚೈನಾ ಮತ್ತೆ ರಷ್ಯಾ ಡೆಫಿನೆಟ್ಲಿ ಕೊಡ್ತಾರ. ಅವ್ರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಆಗ್ಲಿ ಅಥವಾ ಇದು ಎಲೆಕ್ಟ್ರಾನಿಕ್ ಸಪೋರ್ಟ್ ಆಗ್ಲಿ, ಜಾಮರ್ಸ್ ಆಗ್ಲಿ. ಇಲ್ದಿದ್ರೆ ಇಷ್ಟು 20 ದಿವಸ ಕಂಟಿನ್ಯೂ ಆಗ್ತದಿಲ್ಲ. ಅವ್ರು ಯಾಕೆ ಸಪೋರ್ಟ್ ಕೊಡ್ತಾರಂತಂದ್ರೆ,
ಇಟ್ ಇಸ್ ಕ್ವೈಟ್ ಬಟ್ ನ್ಯಾಚುರಲ್. ಯುಕ್ರೇನ್ ರಷ್ಯಾ ಮಧ್ಯದಲ್ಲಿ ಇರ್ಬೇಕಾದ್ರೆ ಅಮೆರಿಕ ಮತ್ತೆ ನ್ಯಾಟೋ ಇಂಟರ್ಫಿಯರ್ ಆಗ್ಬೇಕಾದ್ರೆ ಇಲ್ಲಿ ಯಾಕೆ ಅವ್ರು ಇಂಟರ್ಫಿಯರ್ ಆಗಬಾರ್ದು? ಆಮೇಲೆ ನಾರ್ತ್ ಕೊರಿಯಾದವರು ರಿಪೀಟೆಡ್ ಆಗಿ ಹೇಳ್ತಿರ್ತಾನೆ, ನಿಮ್ಗೆ ಸಪೋರ್ಟ್ ಇದ್ರೆ ಕೇಳ್ರಿ ನಂದ, ಐ ಆಮ್ ರೆಡಿ ಟು ಗಿವ್ ಯು ಸಪೋರ್ಟ್ ಅಂತ ತಿಳ್ಕೊಂಡು ನಾರ್ತ್ ಕೊರಿಯಾನ ಇದು ಮಾಡಿದಲ್ಲ. ಇವ್ರದ್ದು ಓವರ್ ಆಲ್ ವಾರ್ಫೇರ್ ಏನಂತಂದ್ರೆ ಥಿಯರಿ ಏನಂತಂದ್ರೆ ಅದಕ್ಕೊಂದು ಸೆಂಟೆನ್ಸ್ ಇದೆ. ಏನಪ್ಪ ಅಂತಂದ್ರೆ, ವೇರ್ ಎವರ್ ಅಮೆರಿಕಾ ಗೋಸ್ ಟು ಎಸ್ಟಾಬ್ಲಿಷ್ಡ್ ಹ್ಯೂಮನ್ ರೈಟ್ಸ್ ಅಂಡ್ ಡೆಮೋಕ್ರಸಿ, ಲಕ್ಕಿಲಿ ದೇ ಫೈಂಡ್ ಆಯಿಲ್ ದೇರ್ ಅಂತ. ಅಂದ್ರೆ ಲಕ್ಕಿಲಿ ದೇ ಫೈಂಡ್ ಆಯಿಲ್ ದೇರ್. ಸೊ ಇದೇ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಆಯಿಲ್ ಇರೋ ಕಡೆನೆ ವೆಂಕಟೇಶ್ ನಾಯ್ಕ್ ಸರ್, ತೈಲ ಎಲ್ಲಿದೆಯೋ ಅಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಹೋಗೋದ ಅಮೆರಿಕ, ಅಥವಾ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಹೋದ್ ಕಡೆಗೆಲ್ಲ ತೈಲ ಆಯ್ತಾ ಅಂತ? ಅದು ಎಲ್ಲದಕ್ಕಿಂತ ಡಿಕ್ಟೇಟರ್ಶಿಪ್ ಮತ್ತೆ ಹ್ಯೂಮನ್ ರೈಟ್ ವೈಲೇಷನ್ಸ್ ನಾರ್ತ್ ಕೊರಿಯಾದಲ್ಲಿ ಆಗ್ತಾ ಇದೆ. ಯಾಕೆ ನೀವು ನಾರ್ತ್ ಕೊರಿಯಾದಲ್ಲಿ ಇಂಟರ್ಫಿಯರ್ ಆಗಿ ಅಲ್ಲಿ ಏನಪ್ಪಾ ಅಂದ್ರೆ ಬೇಸಿಕ್ ಹ್ಯೂಮನ್ ರೈಟ್ಸ್ ಕಾಪಾಡಕ್ ಹೋಗೋದಲ್ಲಿ ನೀವು? ಸೊ ದಿಸ್ ಇಸ್ ಆಲ್ ಏನಂತಂದ್ರೆ ಒಂದು ಆರ್ಮ್ಸ್ ಲಾಬಿ, ಒಂದು ಫಾರ್ಮ್ ಎಲ್ಲ ಇತ್ತಂದ್ರೆ ಇದರದ್ದು ಗೇಮ್ ನಲ್ಲಿ ಏನಂತ ನಡೀತಾ ಇದೆ. ಬಟ್ ಈಗ ಎಟ್ ಪ್ರೆಸೆಂಟ್ ಏನಂತಂದ್ರೆ ಅವ್ರಿಗೆ ಅಂದ್ರೆ ದೇ ಆರ್ ಇನ್ ಡೀಪ್ ಥಿಕ್ ಸೂಪ್. ಏನಂತಂದ್ರೆ ಇದು ಅಮೆರಿಕ ಸಂಹೌ ಏನಪ್ಪಾ ಅಂದ್ರೆ ಸ್ವಲ್ಪ ರಿಟ್ರೀಟ್ ಆಗ್ಬೇಕಂತ ಒಂದು ಮನಸ್ಸು ಕಾಣ್ತದೆ. ಯಾಕಂದ್ರೆ ಇವತ್ತೊಂದು F-35 ಕೂಡ ಹಿಟ್ ಆಯ್ತು, ಇರಾನ್ದವ್ರು ಹೊಡೆದ್ರ ಅದನ್ನ. ಬಟ್ ಅದು ಏನಂತಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಅಷ್ಟೊಂದು ಡ್ಯಾಮೇಜ್ ಏನಾಗಿಲ್ಲ. ಬಟ್ ಇಟ್ ಹ್ಯಾಸ್ ಬಿನ್ ಹಿಟ್ ಕನ್ಫರ್ಮ್ಡ್. ಏನಂತಂದ್ರೆ F-35 ಹ್ಯಾಸ್ ಬಿನ್ ಹಿಟ್. ಈ ತರ ಆದ್ರೆ ಅವ್ರಿಗೆ ಒಂದು ಸೆಟ್ ಬ್ಯಾಕ್ ಆಗ್ತದ. ಮುಂದೆ ಏನಪ್ಪ F-35 ಮಾರಾಟ ಮಾಡ್ಬೇಕು. ಈಗ ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಆಗ್ಬೇಕಾದ್ರೆ F-16 ನಾವು ಹೊಡೆದಿದ್ವಿ. F-16 ಅವ್ರು ಏನ್ ಹೇಳಿದ್ರು, ಇಲ್ಲ ವಿ ಹ್ಯಾವ್ ಗಾಟ್ ಆಲ್ F-16 ಯಾವ್ದು ಹೊಡೆದಿಲ್ಲ, ನಾಟ್ ಆಪ್ ಸಿಂಧೂರ್. ಇದಕ್ಕಿಂತ ಮೊದಲು ಸರ್ಜಿಕಲ್ ಸ್ಟ್ರೈಕ್ ಆದಾಗ. ಸೊ ಆಮೇಲೆ ಏನ್ ಮಾಡಿದ್ರು ಅಂತಂದ್ರೆ F-16 ಕಳ್ಕೊಂಡಿದ್ರು ಅವರು. ಬಟ್ ದೇ ಆರ್ ನಾಟ್ ರೆಡಿ ಟು ಟೆಲ್. ಬಟ್ ಅದನ್ನ ಹೆಂಗ್ ಅಡ್ಜಸ್ಟ್ ಮಾಡಿದ್ರಪ್ಪ ಅಂದ್ರೆ, ಯಾವ್ದೋ ಒಂದು ನೈಟ್ ಎಕ್ಸರ್ಸೈಸ್ ದಲ್ಲಿ ಇದು ಕ್ರಾಶ್ ಆಯ್ತು ಅಂತ ತಿಳ್ಕೊಂಡು ಇಲ್ಲಿ ಲಾಸ್ ಆದದನ್ನ ಅಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ರು. ಸೊ ಇದರಲ್ಲಿ ಯುದ್ಧದಲ್ಲಿ ಸಾಕಷ್ಟು ಕವರ್ ಅಪ್ಸ್ ಇರ್ತಾವ. ನಥಿಂಗ್ ಏನಪ್ಪ ಅಂದ್ರೆ ರಿಲಯಬಲ್ ಇನ್ಫಾರ್ಮೇಶನ್ ಹೊರಗೆ ಬರೋದಿಲ್ಲ. ಇದು ಏನಂತಂದ್ರೆ ಅಂಟಿಲ್ ಅನ್ಲೆಸ್ ಈಗ ಒಂದು ಕ್ಲೇಮ್ ಮಾಡ್ತದ, ಅದನ್ನ ಏನಪ್ಪ ಅಂದ್ರೆ ಉಳಿದು ದೇಶನು ಏನಪ್ಪ ಅಂದ್ರೆ ಯಾರಿಗೆ ಅಟ್ಯಾಕ್ ಮಾಡಿರ್ತಾರೆ ಅವರು ಕ್ಲೇಮ್ ಮಾಡಿದ್ರೆ ಎಸ್ ಏನಪ್ಪ ಅಂದ್ರೆ ಇಲ್ಲಿಂದ ಮಿಸೈಲ್ ಹೋಗಿದೆ, ಅಲ್ಲಿಂದ ಆಯಿಲ್ ರಿಫೈನರಿ ಬಿದ್ದಿದೆ, ಅದು ಲಾಸ್ ಆಗಿದೆ, ದೆನ್ ವಿ ಕ್ಯಾನ್ ಕಮ್ ಟು ಕನ್ಕ್ಲೂಷನ್. ಅದರ್ವೈಸ್ ಇವ್ರು ಇಷ್ಟು ಲಾಟ್ ಆಫ್ ಲಾಸ್, ಹ್ಯೂಮನ್ ಲೈಫ್ಸ್, ಕ್ಯಾಜುವಲ್ಟೀಸ್ ಮತ್ತೆ ಏನಂತಂದ್ರೆ ಇದೆಲ್ಲ ಏನಂತಂದ್ರೆ ಹೈಡ್ ಮಾಡ್ತಾರೆ. ಇದು ಅಲ್ಟಿಮೇಟ್ಲಿ ಫೈಟಿಂಗ್ ಪೊಟೆನ್ಶಿಯಲ್ ಅಂತೂ ಇರಾನ್ದಲ್ಲಿ ಇದೆ. ದೇ ವಿಲ್ ಕಂಟಿನ್ಯೂ ಫಾರ್ ಸಮ್ ಮೋರ್ ಡೇಸ್. ಫೈನ್. ನನ್ನ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್. ಇದ್ರಲ್ರಪ್ಪ, ಈ ತೈಲ ಸಂಪತ್ತನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ನೀವು ಅಂತ. ಬೇರೆ ಬೇರೆ ದೇಶಗಳು ಕೂಡ ತೈಲ ವಿಚಾರಕ್ಕೆ, ತೈಲಾಗಾರಗಳ ಮೇಲಿನ ದಾಳಿ ವಿಚಾರದಲ್ಲಿ ಅವ್ರೇನು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಬೇಡ, ಆಲ್ರೆಡಿ ಲಾಸ್ ಆಗ್ತಾ ಇದೆ, ಇದರಿಂದ ಸಾವಿರಾರು ಕೋಟಿ ಲಾಸ್ ಆಗ್ತಿದೆ, ಲಕ್ಷಾಂತರ ಕೋಟಿಗಳು ಲಾಸ್ ಆಗ್ತಿದೆ, ಅವ್ರು ಮಾತಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ನೋಡಿದ್ರೆ ಇರಾನ್ ಏನು ಮಾಡ್ತಿದೆ, ಈ ಹೈಫಾ ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಇದೇನು ಮೊದಲಲ್ಲ, ಅನೇಕ ಈ ಥರದ ಘಟಕಗಳ ಮೇಲೆ ಒಂದು ಕಡೆ ದಾಳಿ ಮಾಡ್ಕೊಂಡು ಬರ್ತಾ ಇದೆ. ಹೀಗೆ ಮುಂದುವರೆದರೆ ಶೇರ್ ಮಾರ್ಕೆಟ್ ನೋಡ್ತಾ ಇದ್ದೀವಿ, ಸಾವಿರಾರು ಅಂಕಗಳು ಬೀಳ್ತಾ ಇದೆ ಸರ್. 25,000 ದಾಟಿದ ಅಂಕಗಳು 23,000 ಆಜುಬಾಜಲ್ಲಿ ಒಂದು ಕಡೆ ಓಡಾಡ್ತಾ ಇದೆ. ಚಿನ್ನ 1.5 ಲಕ್ಷಕ್ಕೆ ಬಂತು. ಅನೇಕರ ಖುಷಿ ವಿಚಾರ ಇದು. 1,75,000ವರೆಗೂ ಹೋಗ್ಬಿಟ್ಟಿತ್ತಪ್ಪ 10 ಗ್ರಾಮು, 1,80,000, 20,000 ಮುಟ್ಬಿಡ್ತಾ ಇತ್ತೇನೋ, ಒಂದೇ ಒಂದು ಗ್ರಾಮ್ಗೆ 20,000 ರೂಪಾಯಿ ಕೊಡಬೇಕಾಗಿತ್ತೇನೋ ಅಂತ ಇತ್ತು. ಅದೊಂದು 1.5 ಲಕ್ಷಕ್ಕೆ ಬಂದಿದೆ. ಚಿನ್ನನೂ ಬೀಳ್ತಾ ಇದೆ, ಶೇರ್ ಮಾರ್ಕೆಟು ಬೀಳ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ವಿಚಾರ ಇದು ಒಂದು ಮುಂದಿನ ತಿಂಗಳಲ್ಲಿ ಒಂದಷ್ಟು ರಾಜ್ಯಗಳ ಎಲೆಕ್ಷನ್ ಕೂಡ ಒಂದು ಕಡೆ ಬಂದುಬಿಟ್ಟಿದೆ. ಸೊ ಹೇಗೆ ಸರ್ ಎಕಾನಮಿ ಇಂಡಿಯಾ ಬ್ಯಾಲೆನ್ಸ್ ಮಾಡೋದು ಹೇಗಿದೆನಾ ಅಂತ? ತುಂಬಾ ಕಷ್ಟದ ಸ್ಥಿತಿಯಲ್ಲಿದೆ ಖಂಡಿತವಾಗಿ. ಯಾಕೆಂತಂದ್ರೆ ನಾವು ತುಂಬಾ ದಿನ ಇದನ್ನ ಹೋಲ್ಡ್ ಮಾಡಕ್ ಆಗಲ್ಲ. ಅದಕ್ಕೆ ಇವಾಗ ಟ್ರಂಪ್ ಕೂಡ ಯಾಕೆ ಹೇಳ್ತಿದ್ದಾರೆ, ಇವಾಗ ನಮ್ಗೆ ಗೊತ್ತೇ ಇರ್ಲಿಲ್ಲ ಅವರು ಹಾಕ್ಬಿಟ್ಟಿದ್ದಾರೆ ಇಸ್ರೇಲ್ ಅವರು ಇರಾನಿನ ಆಯಿಲ್ ರಿಫೈನರಿ ಮೇಲೆ ಅಂತ ಯಾಕೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಅಮೆರಿಕಾದಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಸೊ ಜನಕ್ಕೆ ಅಲ್ಲಿ ಗ್ಯಾಸ್ ಜಾಸ್ತಿ ಆಗಿದೆ ಬೆಲೆ. ಸೊ ಅಲ್ಲಿನ ಜನಕ್ಕೂ ತೊಂದರೆ ಆಗ್ತಿದೆ. ಮತ್ತೆ ಇವರು ಇರಾನ್ದು ಒಂದೇ ಸ್ಟ್ರಾಟಜಿ, ಯುದ್ಧವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳ್ಕೊಂಡು ಹೋದ್ರೆ ಮತ್ತೆ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೂ ನಾನು ರಿಫೈನರಿ ಮೇಲೆ ದಾಳಿ ಮಾಡಿದ್ರೆ ಅವರೆಲ್ಲರೂ ಪ್ರೆಷರ್ ಹಾಕಿ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥದ್ದನ್ನ ಅವ್ರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಾನು ಸೋಲನ್ನ ಒಪ್ಕೊಳ್ಳದ ರೀತಿಯಲ್ಲಿ ಬೇರೆ ರಾಷ್ಟ್ರಗಳೆಲ್ಲರೂ ಮಧ್ಯೆ ನೆಗೋಷಿಯೇಟ್ ಮಾಡಿ ಯುದ್ಧವನ್ನ ನಿಲ್ಲಿಸುವಂತಾಗ್ಲಿ ಅನ್ನುವಂಥದ್ದು ಅವ್ರದ್ದು ಕ್ಲಿಯರ್ ಕಟ್ ಸ್ಟ್ರಾಟಜಿ ಕಾಣಿಸ್ತಾ ಇದೆ. ಸೊ ಇದರಿಂದ ನೋಡಿ, ಭಾರತ ಇವಾಗ ಬೇರೆ ಬೇರೆ ಕಾರಣಕ್ಕಾಗಿ ಒಂದು ದಿಢೀರ್ನೆ ಬೆಲೆ ಹೆಚ್ಚಿಲ್ದೇ ಇರ್ಬೋದು, ಆದ್ರೆ ತುಂಬಾ ದಿನ ಹೋಲ್ಡ್ ಮಾಡಕ್ ಆಗಲ್ಲ. ಈಗಾಗಲೇ ಬಹುಶಃ ಹೆಚ್ಚಾಗಿದ್ರೆ ಮಾರ್ಕೆಟ್ ಪ್ರೈಸಸ್ ಲೆಕ್ಕದಲ್ಲೇ ಹೆಚ್ಚಾಗಿದ್ರೆ
₹10 ರಿಂದ ₹15 ಈಗಾಗಲೇ ಹೆಚ್ಚಾಗಿರ್ಬೇಕಾಗಿತ್ತು ನಮ್ದು ಪೆಟ್ರೋಲ್ ಡೀಸೆಲ್ ಪ್ರೈಸಸ್. ಈಗ ಬೇರೆ ರಾಷ್ಟ್ರಗಳು ಹೆಚ್ಚು ಮಾಡಿದ್ರು ಇವತ್ತು ನಿಮ್ಗೆ ಒಂದು ಸರ್ಕ್ಯುಲರ್ ಕಾಣಿಸ್ತಾ ಇದೆ. ಏನಂತಂದ್ರೆ ಈಗ ಪ್ರೀಮಿಯಂ ಪೆಟ್ರೋಲ್ ಮೇಲೆ ಭಾರತದಲ್ಲಿ ₹2.35 ಹೆಚ್ಚು ಮಾಡಿದ್ದಾರೆ ಇವತ್ತಿಂದ. ಸೊ ಹಂಗಾಗಿ ಇದು ಕ್ರಮೇಣ ಇವನ್ ಎಲ್ಲದ್ರ ಮೇಲೂ ಹೆಚ್ಚಾಗ್ಲಿಕ್ಕೆ ಎಲ್ಲ ಸಾಧ್ಯತೆ ಇದೆ. ಈಗ ನೋಡಿ, ಫರ್ಟಿಲೈಸರ್ ಪ್ರೈಸಸ್ ಈಗ ಎಷ್ಟೊಂದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ವಿಶ್ವದಲ್ಲಿ 10-20% ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚಾಗಿದೆ. ಅಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಅದರಲ್ಲಿ ಎಸ್ಪೆಷಲಿ ಆ ನ್ಯೂಟ್ರಿಯೆಂಟ್ಸ್ ಏನೇನ್ ಬೇಕು ಫರ್ಟಿಲೈಸರ್ಸ್ ಇವೆಲ್ಲವೂ ಬೆಲೆ ಜಾಸ್ತಿ ಆಗಿರೋದ್ರಿಂದ, ಮತ್ತೆ ಭಾರತದಲ್ಲಿ ಏನು ಯಾಕಿನ್ನ ಹೆಚ್ಚಾಗ್ಲಿಲ್ಲ ಅಂದ್ರೆ ನಾವ್ ಹೆಚ್ಚು ಕಮ್ಮಿ $1.92 ಟ್ರಿಲಿಯನ್ ರೂಪಾಯಿ ಅಷ್ಟು ನಾವ್ ಅದಕ್ಕೆ ಸಬ್ಸಿಡಿ ಕೊಡ್ತೀವಿ. ಸೊ ಈ ಸಬ್ಸಿಡಿಯನ್ನು ಎಷ್ಟು ದಿನ ಇಷ್ಟಕ್ಕೆ ಹೋಲ್ಡ್ ಮಾಡಕ್ಕಾಗಲ್ಲ. ಈಗ $9.92 ಟ್ರಿಲಿಯನ್ ರೂಪಾಯಿ ನಾವು ಸಬ್ಸಿಡಿ ಕೊಟ್ರೆ ಈಗ ಜಾಸ್ತಿ ಆಗತ್ತೆ. ಈಗ 10-20% ಜಾಸ್ತಿ ಆದ್ರೆ ನೀವು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ 10-20% ಇದು ಜಾಸ್ತಿ ಆಗುತ್ತೆ ಸಬ್ಸಿಡಿ. ಒಂದ್ ಕಡೆ ಪೆಟ್ರೋಲ್, ಆಯಿಲ್, ಡೀಸೆಲ್ ಹೆಚ್ಚಾಗ್ತಾ ಇದೆ, ಆದ್ರೆ ಭಾರತ ಇನ್ನೋದ್ರ ವರ್ಗಾಯಿಸ್ತಾ ಇಲ್ಲ. ಸೊ ಹಿಂಗಾಗಿ ಜಾಸ್ತಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ. ಅವಾಗ ಖಂಡಿತ ಸರ್ಕಾರ ಇದನ್ನ ಸ್ಲೈಟ್ ಆಗಾದ್ರೂ ವರ್ಗಾಯಿಸ್ಲೇಬೇಕಾಗತ್ತೆ. ಸೊ ಒಂದು ವರ್ಗಾವಣೆ ಮಾಡಿದ್ರೆ ಅವಾಗ ಖಂಡಿತವಾಗೂ ಇನ್ನು ಬೇರೆ ಬೇರೆ ಸೆಕ್ಟರ್ಸ್ ಎಲ್ಲದಕ್ಕೂ, ಯಾಕಂದ್ರೆ ಒಂದ್ಸರಿ ಪೆಟ್ರೋಲ್, ಆಯಿಲ್, ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ರೆ ಈಗಾಗಲೇ ನಮ್ಗೆ ಗ್ಯಾಸಿನ ಹೊಡೆತ ಆಗ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಮಿಕ್ಕಿದ ಎಲ್ಲದಕ್ಕೂ ಇದು ಒಂದು ಸ್ಪೈರಲ್ ಆಗಿ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಥದೊಂದು ಕಾರಣಕ್ಕಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ರಷ್ಯಾ, ಬೆಲಾರಸ್ ಮತ್ತೆ ಮೊರಾಕೋ ಜೊತೆ ಒಂದು ಮಾತುಕತೆ ಮಾಡ್ತಾ ಇದೆ. ಇದನ್ನ ಹೆಚ್ಚು ಮಾಡಿ ಅವ್ರಿಂದ ತರಿಸ್ಕೊಳ್ಳುವಂತ ಒಂದು ಪ್ರಯತ್ನ, ಆ ಕಡೆಯಿಂದ ಒಂದು ಸಪ್ಲೈ ತಗೊಳ್ಳೋ ಫರ್ಟಿಲೈಸರ್ಸ್ ನ ತಗೋಬೇಕು, ಈ ತರದೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದ್ರ ಮಧ್ಯೆ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಕೇಶವ್ ಸರ್. ಈಗಲೂ ಅಮೆರಿಕ ಈ ಯುದ್ಧದ ನಡುವೆ ಕೂಡ ನಾನು ನಿಮ್ಗೆ ಅಷ್ಟು ಟ್ಯಾಕ್ಸ್ ಹಾಕ್ಬಿಡ್ತೀನಿ, ಅವ್ರ ಹತ್ರ ತಗೋಬೇಡ, ಇವ್ರ ಹತ್ರ ತಗೋಬೇಡ, ಇದು ಹೇಳೋ ಪೊಸಿಷನ್ ಎಲ್ಲಾದ್ರೂ ಅಮೆರಿಕ ಇದೆಯಾ ಇವತ್ತಿಗೆ ಅಂತ? ಖಂಡಿತ ಇಲ್ಲ. ಈವನ್ ಇರಾನ್ ಮೇಲೆ ರಿಲ್ಯಾಕ್ಸ್ ಮಾಡುವ ತರದಲ್ಲಿ ಮಾತಾಡ್ತಿದಾರೆ ಅವರು. ಇರಾನ್ ಮೇಲೆ ರಿಸ್ಟ್ರಿಕ್ಷನ್ಸ್ ರಿಲ್ಯಾಕ್ಸ್ ಮಾಡ್ತೀನಿ ಅನ್ನೋ ತರದಲ್ಲಿ ಮಾತಾಡ್ತಿದಾರೆ. ಯಾಕಂದ್ರೆ ಅವ್ರಿಗೂ ಅದನ್ನ ತಡ್ಕೊಳ್ಳೋ ಶಕ್ತಿ ಇವತ್ತಿಲ್ಲ. ಇವತ್ತು ಖಂಡಿತ ಇದು ಬದಲಾಗತ್ತೆ. ಒಂದಲ್ಲಿ ಏನಂದ್ರೆ ವಿಶ್ವದಲ್ಲಿ ಇಷ್ಟು ದಿನ ತಾನ್ ಹೇಳಿದ್ದೇ ನಡೆಯುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಪೆಟ್ಟಂತೂ ಇರಾನ್ ಕೊಟ್ಟಿದೆ. ಮತ್ತೆ ನೇಟೋ ರಾಷ್ಟ್ರಗಳು ಕೂಡ ಕರೆಕ್ಟ್ ಆಗಿ ಹೇಳ್ತಾ ಇದೆ, ನಾವ್ ಯಾರೂನು ನಿಮ್ ಜೊತೆಗೆ ಭಾಗವಹಿಸಲ್ಲ, ಇದು ನೀವು ಶುರು ಮಾಡ್ಕೊಂಡಿದ್ರಿ, ಇದು ನೀವೇ ಮುಗಿಸ್ಕೊಳ್ಳಿ ಅನ್ನುವಂತ ಅರ್ಥದಲ್ಲಿ ಅವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನ ಏಷ್ಯಾದ ಅನೇಕ ರಾಷ್ಟ್ರಗಳನ್ನ ಅವ್ರು ಕೇಳ್ತಾ ಇದ್ದಾರೆ. ಇವರು ಶ್ರೀಲಂಕಾ ಕೂಡ ರೆಫ್ಯೂಸ್ ಮಾಡಿದೆ, ಇಲ್ಲ ನಮ್ಮನ್ನ ಎಳಿಬೇಡಿ ಯುದ್ಧದೊಳಗಡೆ ಅಂತ. ಸೊ ಹಿಂಗಾಗಿ ಅವ್ರಿಗೆ ಯಾರ್ದು ಸಪೋರ್ಟ್ ಸಿಗ್ತಾ ಇಲ್ಲ. ಹಂಗಾಗಿ ಅವರು ಇದನ್ನ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಒಂದಿರ್ಬೋದು. ಇನ್ನ ಬಂಗಾರದ ಬೆಲೆ ಮಾತಾಡ್ತಾ ಇದ್ವಿ ಯಾವಾಗ್ಲೇ. ಬಂಗಾರದ ಬೆಲೆ ಯಾಕೆ ಸ್ಟೇಬಲ್ ಆಗ್ತಿದೆ ಅಂತ ಅಂದ್ರೆ, ಒಂದು ಎಲ್ಲರೂ ವೇಟ್ ಅಂಡ್ ವಾಚ್, ನಾವು ಕಾಯ್ದು ನೋಡುವ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಯಾಕಂದ್ರೆ ಫೆಡರಲ್ ರಿಸರ್ವ್ಸ್ ಅವರು ಡಾಲರ್ ನ ಒಂದ್ ಸ್ವಲ್ಪ ಸ್ಟೇಬಲ್ ಆಗಿ ಏನಿದೆ ಅದನ್ನ ಮಾರ್ಕೋ ಅನ್ನೋ ಥಿಯರಿ ನಡೀತಿದೆ ಸರ್ ಮಾರ್ಕೆಟ್ ಅಲ್ಲಿ. ನಿನ್ನ ಹತ್ರ ಏನಿದೆ ಅದನ್ನ ಮಾರ್ಕೊಂಬಿಡಿ, ಇವಾಗ ಇನ್ನು ಬಿದ್ದೋಗ್ಬಿಡುತ್ತೆ, ಆ ಭಯದಲ್ಲಿ ಇದೆಯಾ ಮಾರ್ಕೆಟ್ ಅಂತ ಹೇಳಿ. ಆ ತರ ಇವ್ರು ಯಾವತ್ತೂ ಮಾಡಲ್ಲ. ಯಾಕಂದ್ರೆ ಇದು ಅವ್ರಿಗೆ ಗೊತ್ತಿದೆ, ಗೋಲ್ಡ್ ಸ್ಟೇಬಲ್ ಆಗತ್ತೆ 1.5 ಲಕ್ಷದಲ್ಲಿ ಅಂತ ಅನ್ನುವಂತ ಒಂದು ಸ್ಟೆಬಿಲಿಟಿ ಇರುತ್ತೆ. ಉಳಿದಿದ್ ಬಬಲ್ ಸರ್, ಹಾಗಾದ್ರೆ ಉಳಿದಿದ್ದೆಲ್ಲ ಬಬಲ್, ಸುಮ್ನೆ ಮೇಲಕ್ಕೆ ಹೋಗಿದ್ದಿದ್ದ ಅದು? ಅಲ್ಲ, ಮೇಲಕ್ಕಂದ್ರೆ ಏನಾಗುತ್ತೆ, ನಿಮ್ಗೆ ಬೇಡಿಕೆ ಹೆಚ್ಚಾಗ್ತಿದ್ದಂಗೆ ಅವಾಗ ಡಾಲರ್ ಡಿಡಾಲರೈಸೇಷನ್ ಮಾತಾಡಿದ್ವಿ ನಾವು ಮಾತಾಡುವಾಗ, ಡಿಡಾಲರೈಸೇಷನ್ ಆಗ್ತಾ ಇತ್ತು. ಈಗೇನಾಯ್ತು, ಈಗ ಎಲ್ಲ ಅನ್ಸ್ಟೆಬಿಲಿಟಿ ಇದೆ, ಅನ್ಸರ್ಟನಿಟಿ ಇದೆ ಅನ್ನುವಾಗ ಇದ್ದಂತದನ್ನ ಆಮೇಲೆ ನೋಡೋಣ ನಾವು ಬೇರೆ ಕರೆನ್ಸಿಯ ಜೊತೆಗೆ. ಈಗ ಸದ್ಯಕ್ಕೆ ಡಾಲರ್ಗೆ ಬೆಲೆ ಹಂಗೆ ಇರೋದ್ರಿಂದ, ಅಂದ್ರೆ ಡಾಲರ್ ನಲ್ಲಿ ನಾವು ವ್ಯವಹಾರ ಮಾಡ್ತಾ ಇದೀವಿ, ನಾವು ಡಾಲರ್ ಜೊತೆ ಕಂಟಿನ್ಯೂ ಮಾಡೋಣ ಅನ್ನುವಂತ ಕಾರಣಕ್ಕಾಗಿ ಡಾಲರ್ ಅಪ್ರಿಶಿಯೇಟ್ ಆಗಿದೆ. ನೀವೆಲ್ಲ ಕರೆನ್ಸೀಸ್ ನೋಡಿದ್ರೆ ಎಲ್ಲ ಕರೆನ್ಸೀಸ್ ಮೇಲೆ ಅಪ್ರಿಶಿಯೇಟ್ ಆಗ್ತಾ ಇದೆ. ಸೊ ಅಡ್ವಾಂಟೇಜ್ ನ ಬಳಸ್ಕೊಂಡು ಇವತ್ತೇನ್ ಮಾಡ್ತಾ ಇದಾರೆ, ಗೋಲ್ಡ್ ಬದಲು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಜನ ಒಂದಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಲ್ಲಿನ ಫೆಡರಲ್ ರಿಸರ್ವ್ ಪೇಪರ್ಸ್ ಮೇಲೆ. ಸೊ ಈ ಒಂದು ಮತ್ತೆ ಇನ್ಫ್ಲೇಷನ್ ನೋಡಿ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಜಾಸ್ತಿ ಆಗ್ತದೆ, ಬಿಕಾಸ್ ಇದೆಲ್ಲ ಕಾರಣಕ್ಕಾಗಿ ಆಗ್ತಿದೆ. ಮತ್ತೆ ಮಾರುಕಟ್ಟೆಯಲ್ಲಿ ಯಾರು ಇಂತ ಒಂದು ಅನ್ಸ್ಟೆಬಿಲಿಟಿ ಇದ್ದಾಗ ಹೋಗಿ ನಾನು ಇದ್ರ ಮೇಲೆ ಹಾಕಿದ್ರೆ ನನ್ಗೆ ಹೆಚ್ಚಾಗತ್ತಪ್ಪ ಅಂತ ನೈಕ್ ಸರಿ ಯೋಚನೆ ಮಾಡ್ಬೇಕಾಗ್ಬಿಟ್ಟಿದೆ ನಾವು. ಇಲ್ಲಪ್ಪ ಈಗ ಆಯ್ತು ಗೋಲ್ಡ್ ತುಂಬಾ ಸೇಫ್ ಅಂತ ಅನ್ಕೊಂಡ್ರೆ, ಇಲ್ಲ ಅದನ್ನು ವೇರಿಯೇಷನ್ಸ್ ಆಗ್ತಾ ಇದೆ, ಬೇಡ ಸ್ವಲ್ಪ ಕಾದ್ ನೋಡೋಣ, ಇದು ಯುದ್ಧ ಮುಗಿಯುತ್ತೆ, ಇವತ್ ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂತಲೇ ಈಗ 20 ದಿನ ಆಗ್ತಾ ಇದೆ. ಸೊ ಈ ತರದೊಂದು ಸಿಚುಯೇಷನ್ ಅಲ್ಲಿ ಖಂಡಿತವಾಗಿಯೂ ಏನು ಅಂದ್ರೆ ಯಾರಿಗೂ ಒಳ್ಳೇದಲ್ಲ ಅಂತ ಈಗ ಇರಾನ್ ಅದನ್ನ ತುಳ್ಸಕ್ ಟ್ರೈ ಮಾಡ್ತಾ ಇದೆ. ನೀವು ಎಲ್ಲಾರು ಮಾಡಿ ಸ್ಟೇಬಲ್ ಮಾಡಿ ನಿಲ್ಲಿಸಿ ಅನ್ನುವಂಥದ್ದನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಉತ್ತಪ್ಪ ಅವರೇ, ಈಗ ನಾವು ಇಲ್ಲಿ ಈ ಒಂದು ವಿಚಾರಕ್ಕೆ ಬಂದಾಗ ಯುದ್ಧದಲ್ಲಿ ಗೆಲ್ಲುವುದು ಅಂದ್ರೆ ಏನು? ಈಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಮಾಡ್ತಿದಾರಪ್ಪ. ಇರಾನ್ನ ಕಟ್ಟಡಗಳು ತುಂಬ ಧ್ವಂಸ ಆಗಿದೆ, ಒಂದು 2,000 ಜನ ಸತ್ತಿರಬಹುದು. ಇರಾನ್ನ ಅನೇಕ ಮಿಲಿಟರಿ ನೆಲೆಗಳನ್ನು ನಾವು ನಾಶ ಮಾಡಿಬಿಟ್ಟಿದ್ದೀವಿ. ಇರಾನ್ನ ಟಾಪ್ ಮೋಸ್ಟ್ ಲೀಡರ್ಶಿಪ್ಗಳನ್ನು ನಾವು ಕೊಂದು ಮುಗಿಸಿದ್ದೀವಿ. ಇದು ಯುದ್ಧದ ಗೆಲುವು ಅಂತ ಕನ್ಸಿಡರ್ ಆಗುತ್ತಾ? ಎಲ್ಲಿಯವರೆಗೆ ಕಟ್ಟ ಕಡೆಯ ಇರಾನಿಯನ್ ಸೈನಿಕನನ್ನು ಕೊಲ್ಲುವುದಿಲ್ಲವೋ ಅಲ್ಲಿವರೆಗೂ ಇರಾನ್ ಶರಣಾದಂತೆ ಅಲ್ಲ ಅಂತ ಆ ಲೆಕ್ಕಾಚಾರದ ಮೇಲೆ ಹೋಗ್ತಿದೆ ಈ ಒಂದು ವಾರ ಅಂತ. ಆ ಥರ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಕಟ್ಟ ಕಡೆ ಮನುಷ್ಯ ಸಾಯುವವರೆಗೂ ಯಾರು ಯುದ್ಧ ಮಾಡಕ್ಕೆ ಆಗಲ್ಲ.
ಓಕೆ. ಸೊ ಅದರ ಮಧ್ಯದಲ್ಲಿ ಏನಾದರೂ ಒಂದು ತೀರ್ಮಾನ ತಗೊಳ್ಬೇಕಾಗುತ್ತೆ. ಅದು ಅಮೆರಿಕ ಆಗಲಿ, ಇಸ್ರೇಲ್ ಆಗಲಿ, ಇರಾನ್ ಆಗಲಿ. ಈಗ ಹೇಳ್ದಾಗೆ ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ತಿಳಿದುಕೊಂಡಂಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅವರು ಬಯಸಿದ್ದೇ ಒಂದು, ಆಗ್ತಾ ಇರೋದೇ ಒಂದು. ಯು ಎಸ್ ಅಧ್ಯಕ್ಷರು ಟ್ರಂಪ್ ಅವರು ಬಯಸಿದ್ದೇ ಒಂದು, ಆಗ್ತಾ ಇರೋದೇ ಒಂದು. ಅವರು ಇಸ್ರೇಲನ್ನು ಇರಾನ್ ಮೇಲೆ ಬಿಟ್ಬಿಟ್ಟು ಏನೋ ಮಾಡಬಹುದು ಅಂತ ಯೋಚನೆ ಮಾಡಿದ್ರು. ಬಟ್ ಇವರು ಅದಕ್ಕೆ ಬಗ್ತಾ ಇಲ್ಲ. ಯಾಕಂದ್ರೆ ಅವರು ಕೆಪೇಬಲ್ ಇದ್ದಾರೆ, ಸಣ್ಣ ರಾಷ್ಟ್ರ ಆದರೂ ಕೆಪೇಬಲ್ ಇದ್ದಾರೆ. ಅದರಿಂದ ಎಲ್ಲಿವರೆಗೆ ಸಾಧ್ಯವಾಗುತ್ತೆ ಅಲ್ಲಿವರೆಗೆ ಅವರು ಫೈಟ್ ಮಾಡ್ತಾ ಇರ್ತಾರೆ. ಇವರು ಸಾಯ್ತಾರೆ, ಅವರು ಸಾಯ್ತಾರೆ. ಕರೆಕ್ಟ್. ಸೊ ಇದರಿಂದ ಪ್ರಪಂಚದಲ್ಲಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಯಾರು ಸೆಲ್ಫ್ ಸಫಿಷಿಯೆಂಟ್ ಯಾರು ಇಲ್ಲ. ಒಬ್ಬೊಬ್ಬರು ನಾವು ಒಬ್ಬರ ಮೇಲೆ ಒಂದು ವಸ್ತುವಿಗೆ ಡಿಪೆಂಡ್ ಆಗಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಆ ಥರ ಇರೋದರಿಂದ ಸೊ ಇದು ಎಲ್ಲರಿಗೂ ಎಫೆಕ್ಟು. ಬರೀ ತೈಲ ಅದ ಮೇಲೆ ಯುದ್ಧ, ಟ್ಯಾಂಕು ನಾಶ ಮಾಡಿದ್ರೆ ಎಲ್ಲ ವಸ್ತುಗಳಿಗೂ ಎಫೆಕ್ಟ್ ಆಗುತ್ತೆ. ಆಹಾರ ಪದ್ಧತಿಗೂ ನಮ್ಮಿಂದ ಆಹಾರದ ಡಿಪೆಂಡೆಂಟ್ ಇದ್ದಾರೆ ಬೇರೆಯವರು. ಕರೆಕ್ಟ್. ಸೊ ಇಲ್ಲಿಂದ ಅವರಿಗೆ ಹೋಗ್ಬೇಕಾಗುತ್ತೆ. ಈ ಥರ ಇರುವಾಗ ಇದು ಭಾಳ ಕಷ್ಟ. ಫೈನ್. ಕಂಟಿನ್ಯೂ ಆದರೆ ಭಾಳ ಕಷ್ಟ ಆಗುತ್ತೆ, ಎಲ್ಲರಿಗೂ ಕಷ್ಟ ಆಗುತ್ತೆ. ವೆಂಕಟೇಶ್ ನಾಯ್ಕ್ ಸರ್, ಇರಾನು, ಇಸ್ರೇಲು ಮಾತ್ರ ಅಲ್ಲ, ಫೈನ್. ವೆಂಕಟೇಶ್ ನಾಯ್ಕ್ ಸರ್, ಭಾಳ ತೊಂದರೆ ಆಗುವ ಪರಿಸ್ಥಿತಿ ಇದೆ. ವೆಂಕಟೇಶ್ ನಾಯ್ಕ್ ಸರ್, ಈಗ ಒಂದು ರೇಸ್ ನಡೀತಿದೆ ಸರ್ ಇಲ್ಲಿ. ಇರಾನ್ ದೃಷ್ಟಿಯಿಂದ ನಾವು ಚೆಕ್ ಮಾಡಿಕೊಂಡಾಗ ಈ ವಾರನ್ನ ನಾನು $200 ಕ್ರೂಡ್ ಆಯಿಲ್ನ ಬೆಲೆ $200 ಆಗೋವರೆಗೂ ನಾನು ವಾರನ್ನ ಎಳ್ಕೊಂಡು ಹೋದರೆ ಸಾಕು ಅಂತ ಇರಾನ್ದು ಇಂಡೈರೆಕ್ಟ್ ಒಂದು ಸ್ಟ್ರಾಟಜಿ ಇರಬಹುದು. $200 ಮಾಡಿಬಿಟ್ರೆ ಸಾಕು, ನಾನು $180 ಮಾಡಿಬಿಟ್ರೆ ಸಾಕು ಒಂದು ಬ್ಯಾರಲ್ಗೆ ಅಂತ ಹೇಳಿ ಆ ಕ್ಯಾಲ್ಕುಲೇಷನ್ಸ್ ಮೇಲೂ ಕೂಡ ಒಂದು ಕಡೆ ಹೋಗ್ತಾ ಇದೆ. ಇನ್ನೊಂದು ಕಡೆ ಈ ನಾವು ಚೆಕ್ ಮಾಡಿಕೊಂಡ್ರೆ ಕ್ಯಾಲಿಬ್ರೇಟ್ ಟು ಎಸ್ಕಲೇಟ್ ಈ ಕಡೆಗೆ ಇಡೀ ಇರಾನ್ನ ಯುದ್ಧ ಒಂದು ಪ್ಲಾನ್ ಆದಂತೆ ಕಾಣಿಸ್ತಾ ಇದೆ ಸರ್. ಸುತ್ತಮುತ್ತಲ ದೇಶಗಳ ಮೇಲೆ ನಾನು ಅದರ ತೈಲವನ್ನು ಹಾಳು ಮಾಡ್ತಾ ಹೋದರೆ ಇರಾನ್ ಸರ್ವನಾಶ ಆಗೋದು ಬೇರೆ ಅಲ್ಲ, ಮಧ್ಯಪ್ರಾಚ್ಯ ಸರ್ವನಾಶ ಆಗೋದು ಬೇರೆ ಅಲ್ಲ. ಎಚ್ಚೆತ್ತುಕೊಳ್ಳಿ, ಹುಷಾರಾಗಿ. ಎಷ್ಟೆಲ್ಲ ತೈಲಾಗಾರ ನಾಶ ಮಾಡಿಕೊಂಡಷ್ಟು ಟ್ರಂಪ್ಗೂ ಏನೂ ಸಿಗಲ್ಲ, ಆ ದೇಶಗಳಿಗೂ ಲಾಸ್ ಆಗುತ್ತೆ. ಇರಾನ್ ಜೊತೆ ನಿಂತ್ಕೊಳ್ಬೇಕು, ಇಲ್ಲ ಅಮೆರಿಕ ಜೊತೆ ನಿಂತ್ಕೊಂಡ್ರೆ ನಾವು ಕೇರ್ ಮಾಡಲ್ಲ. ಈ ತಂತ್ರದ ಮೇಲೆ ಹೋಗ್ತಿದೆಯಾ ಸರ್ ಈ ವಾರ ಅಂತ ಹಾರಿಸಾಂಟಲ್ ಲೆಕ್ಕದಲ್ಲಿ? ಇದು ಹೌದೌದು. ಇದು ಪ್ರತಿಯೊಂದು ಬ್ಯಾರಲ್ಗೆ $200 ವರೆಗೆ ತಗೊಂಡು ಹೋಗ್ಬೇಕಂತ ಏಮ್ ಇರಬಹುದು. ಅಥವಾ ಇದನ್ನ ಏನಂತಂದ್ರೆ ಎಷ್ಟು ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತಾರ ಇರಾನ್, ಅಷ್ಟೇ ಇದನ್ನಪ್ಪ ಇನ್ ಫ್ಯೂಚರ್ ಏನಪ್ಪಾ ಅಂದ್ರೆ ಅಷ್ಟೇ ಬೆನಿಫಿಷಿಯಲ್ ಇರಾನ್ಗೆ ಇರ್ತದೆ. ಯಾಕಂದ್ರೆ ಅವ್ರ ಮೇನ್ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಲೆಟ್ ಇಟ್ ಸ್ಟ್ರೆಚ್ ಅಂತಕೊಂಡು. ನಾವ್ ಈಗಾಗ್ಲೇ ನೋಡಿವಿ ಯುದ್ಧ ಏನಪ್ಪಾ ಅಂದ್ರೆ ಜಸ್ಟ್ 15 days ದಾಗ ಮುಗಿತದಂತ ಅಲ್ಲ. ಒಂದು 14 days ದಾಗ ಯುದ್ಧ ಮುಗಿದಂದ್ರೆ ಓನ್ಲಿ 1971 ಬಾಂಗ್ಲಾದೇಶ ಲಿಬರೇಷನ್ ಆಗ್ಬೇಕಾದ್ರೆ ಓನ್ಲಿ 14 days ಯುದ್ಧ ಆಯ್ತು ಅವಾಗ. ಈಗ ನಾವು ಹಿಸ್ಟಾರಿಕಲಿ ನೋಡಿದ್ರೆ ಯುಕ್ರೇನ್ ರಷ್ಯಾದ ಮಧ್ಯೆ ನಡೀತಾನೆ ಇದೆ ಟುಕು ಅಂತಕ್ಕೊಂದು 3-4 ವರ್ಷ ಕಾಲ ಇಟ್ಟಿದೆ. ಆಮೇಲೆ ವಿಯತ್ನಾಂ ವಾರ್ 8 ವರ್ಷ ತನಕ ಫೈಟ್ ಮಾಡಿದ್ದಾರೆ ಬಿಟ್ವೀನ್ US ಅಂಡ್ ವಿಯತ್ನಾಂ. ಅಫ್ಘಾನಿಸ್ತಾನ ಅಂತೂ 20 years ವರೆಗೆ ಅಲ್ಲಿ ಅಮೆರಿಕನ್ ಸೇನೆ ಇತ್ತು. ಸೊ ಇದು ಡೆಡ್ ಲೈನ್ ಇಷ್ಟೇ ದಿವಸದ ವಾರ ಅಂತ ಹೇಳಕ್ ಬರೋದಿಲ್ಲ. ಅದೊಂದು ಅವ್ರದ್ದು ಏನ್ ಅಚೀವ್ ಇರ್ತದ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಗೇಮ್ಸ್, ಅದು ಏನಂತಂದ್ರೆ ಅಚೀವ್ ಆಗೋವರೆಗೆ ಇದು ನಡೀತಾ ಹೋಗ್ತದೆ. ಆಮೇಲೆ ಸೀಸ್ ಫೈರ್ ಅಂತ ಹೇಳ್ತಾರೆ. ಬಟ್ ಇವ್ರು ವೆಸ್ಟರ್ನ್ ಕಂಟ್ರೀಸ್ ನ ಏನಪ್ಪಾ ಅಂದ್ರೆ ಇದು ಇದ್ರಲ್ಲಿ ಏನೋ ಒಂದು ನಿರ್ಣಾಯಕ ಏನಾಗ್ಬೇಕಂತಂದ್ರೆ ಅವರು ಉತ್ತಮ ಸಾಹೇಬರು ಒಂದು ಮಾತು ಹೇಳಿದ್ರು. ಇದು ಏನಂತಂದ್ರೆ ಅಮೆರಿಕ ಇಸ್ರೇಲ್ಗೆ ಚೂ ಬಿಟ್ರಂತಕ್ಕೊಂದು. ಆಕ್ಚುಲಿ ಇಸ್ರೇಲ್ ಅಮೆರಿಕಗೆ ಚೂ ಬಿಟ್ರು. ಇಸ್ರೇಲ್ ಡಸಂಟ್ ವಾಂಟ್ ಟು ಎಂಡ್ ದ ವಾರ್. ಯಾಕಂದ್ರೆ ಅವರಿಗೆ ಇಸ್ರೇಲ್ ಏನೋ ಒಂದು ಬಿಲೀಫ್ ಇದೆ ಅಂತಂದ್ರೆ ಇಡೀ ನಮ್ಮ ಮಿಡ್ಲ್ ಈಸ್ಟ್ ದಲ್ಲಿ ಸ್ಟ್ರಾಂಗ್ ಮಿಲಿಟರಿ ಫೋರ್ಸ್ ಇರೋದೇ ಇರಾನ್ದಲ್ಲಿ. ಇದನ್ನ ಏನಂತಂದ್ರೆ ನಾವೆಲ್ಲ ಸರ್ವನಾಶ ಮಾಡ್ಬಿಟ್ಟಪ್ಪ ಅಂದ್ರೆ ನನಗೆ ಥ್ರೆಟ್ ಇರೋದಲ್ಲ. ನಾನು ಏನಪ್ಪಾ ಅಂದ್ರೆ ಪ್ರಾಮಿಸ್ ಲ್ಯಾಂಡ್ ಎಕ್ಸ್ಪಾನ್ಷನ್ ಏನಪ್ಪಾ ಅಂದ್ರೆ ಗ್ರೇಟರ್ ಇಸ್ರೇಲ್ ಅಂತ ಏನಿದೆಯಲ್ಲ ಅದನ್ನ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಬಹುದು ಅಂತಕೊಂಡೆ ಅಂತ ಇಸ್ರೇಲ್ ತಕ್ಕೊಂತದ. ಇಸ್ರೇಲ್ ಡಸಂಟ್ ವಾಂಟ್ ಟು ಎಂಡ್ ದಿಸ್ ವಾರ್. ಬೇರೆ ಅಮೆರಿಕ ಏನಪ್ಪಾ ಅಂದ್ರೆ ಡೆಸ್ಪರೇಟ್ಲಿ ಇದನ್ನ ಇಟ್ ವಾಂಟ್ಸ್ ಟು ಎಂಡ್ ದ ವಾರ್. ಯಾಕಂದ್ರೆ ಅಲ್ಲಿ ಜನರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸೋಲ್ಜರ್ಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ಡೈ ಫಾರ್ ಸಮ್ ಅದರ್ ಕಂಟ್ರಿ ಅಂತ ತಿಕ್ಕೊಂಡು ತುಮ್ನೆ ರೈತ ಫೆಲಾಯ ತುಮಿ ಸಂಭಾಲು ಅಂತ ತಿಕ್ಕೊಂಡು ಹೇಳ್ತಾ ಇದ್ದಾರೆ. ಈಗ ಏನಂತಂದ್ರೆ 3 ಏರ್ಕ್ರಾಫ್ಟ್ ಕ್ಯಾರಿಯರ್ ಈಗ ಟ್ರಿಪೋಲಿ ಬರ್ತಾ ಇದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ವಾಟ್ ಹ್ಯಾಪನ್ ಟು ಫಸ್ಟ್
ಅಬ್ರಾಮ್ ಲಿಂಕನ್ ಏನಾಯ್ತು, ಗೆರಾಲ್ಡ್ ಏನಾಯ್ತು, ಅಬ್ರಾಮ್ ಲಿಂಕನ್ ಮೇಲೆ ಇರಾನ್ ಕ್ಲೇಮ್ ಮಾಡ್ಯಾರ 3 ಮಿಸೈಲ್ ಹಿಟ್ ಮಾಡಿ ಅಂತಕ್ಕೊಂದು. ಸೊ ಅದು ಔಟ್ ಆಫ್ ಮಿಸೈಲ್ ರೇಂಜ್ ದಲ್ಲಿ 1300 ಕಿಲೋಮೀಟರ್ ದೂರ ಹೋಗಿದೆ. ಅದಕ್ಕೆ ಏನಾಗ್ತಿದೆ ಗೊತ್ತಿಲ್ಲ. ಗೆರಾಲ್ಡ್ ದಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಸೈನಿಕರೇ, ಅಮೆರಿಕನ್ ಸೈನಿಕರೇ ಬೆಂಕಿ ಹಚ್ಚಾರ ಅದಕ್ಕೆ. ಯಾಕಂದ್ರೆ ಬೆಂಕಿ ಹಚ್ಚಿಲ್ಕ ನಮ್ಗೆ ಯುದ್ಧಕ್ಕೆ ಏನಂತಂದ್ರೆ ಸಾಯೋರ್ ನಾವು ಏನಪ್ಪ ನಮ್ ದೇಶದ ಏನಪ್ಪ ಅಂದ್ರೆ ನಮ್ ದೇಶದ ಸಲುವಾಗಿ ಫೈಟ್ ಮಾಡ್ಬೇಕಾದ್ರೆ ವಿಲ್ ಫೈಟ್, ವೈ ವಿ ಶುಡ್ ಫೈಟ್ ಫಾರ್ ಇಸ್ರೇಲ್ ಅಂತ ಈ ಒಂದು ಡಿಸ್ಕಷನ್ ನಡೀತಾ ಇದೆ. ಅವರು ಒಂದು ಇದರಲ್ಲಿ ಫೈರ್ ಹಚ್ಚಿದ್ದು ಇಟ್ ಇಸ್ ನಾಟ್ ಬೈ ಎನಿ ಮಿಸೈಲ್ ಅಟ್ಯಾಕ್ ಆರ್ ಸಮಥಿಂಗ್, ಇಟ್ ಇಸ್ ಇಂಟರ್ನಲ್ ದೇರ್. ಯಾಕಂದ್ರೆ ಒಬ್ಬ ಸೈನಿಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಒಂದ್ಸಲ ಸೇಲ್ ಔಟ್ ಆದ ಕೂಡನೆ 8 to 9 months ಈಸ್ ಔಟ್ ಇನ್ ದ ಸಿ. ಅದು ಬ್ಯಾಟಲ್ ಫಟಿಗ್ ಅಂತ ಡೆವಲಪ್ ಆಗ್ತದೆ, ಫ್ರಸ್ಟ್ರೇಷನ್ ಡೆವಲಪ್ ಆಗ್ತದೆ. ಅಂಡ್ ಮೋರ್ ಓವರ್ ಇವೆಲ್ಲ ಅಮೆರಿಕನ್ ಸೋಲ್ಜರ್ಸ್ ತಗೋರಿ, ಸೇಲರ್ಸ್ ತಗೋರಿ, ದೇ ಆರ್ ಆಲ್ ಯೂಸ್ ಟು ಕಂಫರ್ಟ್ಸ್. ಏನಪ್ಪ ಅಂದ್ರೆ ಅವ್ರಿಗೆ ಚಾಕ್ಲೇಟ್ ಟೈಮ್ ಸೋಲ್ಜರ್ ಅಂತ ಹೇಳ್ತಾರೆ. ಸ್ವಲ್ಪ ಡಿಸ್ಕಂಫರ್ಟ್ ಆದ್ರೆ ದೇ ಆರ್ ನಾಟ್ ರೆಡಿ ಟು ಸ್ಟ್ಯಾಂಡ್ ದ ಏನಪ್ಪ ಅಂದ್ರೆ ಫಟಿಗ್. ಸೊ ಇಂಥವ್ರು ಬೂಟ್ಸ್ ಆನ್ ಗ್ರೌಂಡ್ ಅಂತ ಏನ್ ಹೇಳ್ತಂತಾರಲ್ಲ, ಬೂಟ್ಸ್ ಆನ್ ಗ್ರೌಂಡ್ ಅಮೆರಿಕದವರು ಏನಂತಂದ್ರೆ ದೇ ಆರ್ ಅನ್ಫಿಟ್ ಅಗೇನ್ಸ್ಟ್ ಏನಂತಂದ್ರೆ ಇರಾನ್. ಅದು ಅಫ್ಘಾನ್ ಮೇಲೂ ಪ್ರೂವ್ ಆಯ್ತು ಸರ್, ಅದು ಅಫ್ಘಾನ್ ಮೇಲೂ ಪ್ರೂವ್ ಆಯ್ತದು. ಅವರು ಬೆಟ್ಟ ಗುಡ್ಡಗಳಲ್ಲಿ ಇದ್ದುಕೊಂಡೆ ಅಲ್ವಾ, ಎಂಥ ನೀರು ಸಿಕ್ಕರು ಅದನ್ನ ಕುಡ್ಕೊಂಡೆ ಸರ್ವೈವ್ ಆಗ್ತಿದ್ರಂತೆ ಅಫ್ಘಾನ್ ಸೋಲ್ಜರ್ಸು. ಈ ತೈಲಾಗಾರಗಳ ಮೇಲೆ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಟ್ರಂಪ್ ಹೋಗ್ತಾ ಇಲ್ಲ ಇಲ್ಲಿ. ಅದು ಗಾರ್ಗನ್ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಮಿಲಿಟರಿ ನೆಲೆಗಳು ಅಂತೇಳಿದ್ದು ಎಲ್ಲವನ್ನೂ ನಾಶ ಮಾಡಿ ಆಯಿತು, ಆದರೆ ತೈಲೋತ್ಪನ್ನ ಘಟಕಗಳು ಯಾವ್ಯಾವುದಿತ್ತು ಅದ್ರ ಮೇಲೆ ಕಣ್ಣು ಹಾಕಲಿಲ್ಲ ಟ್ರಂಪು. ಅಂದರೆ ಯಾವುದೇ ಒಬ್ಬ ಇನ್ವೇಡರ್ ಅಥವಾ ದಾಳಿಕಾರ ಯಾವ ದೇಶದ ಮೇಲೆ ದಾಳಿ ಮಾಡಿದ್ರು ಕೂಡ ಅಲ್ಲಿರುವಂಥ ಒಡವೆಗಳಿಗೆ, ಚಿನ್ನ, ದುಡ್ಡು, ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯಗಳಿಗೆ ಅವನು ಬೆಂಕಿ ಹಚ್ಚಿ ಬರಲಿಲ್ಲ. ನಾಶ ಮಾಡುವುದರ ಜೊತೆಗೆ ಇದ್ದಂಥ ವಜ್ರ ವೈಡೂರ್ಯ, ಚಿನ್ನ, ದುಡ್ಡು ಎಲ್ಲ ದೋಚ್ಕೊಂಡೇ ಅವ್ನು ಬಂದಿರೋದು. ಸೊ ಟ್ರಂಪ್ದು ಇಂಟೆನ್ಷನ್ ಕಾರಣಕ್ಕೋಸ್ಕರವಾಗಿ ಇದೀಗ ಇರಾನ್ ಒಂದಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳಬಹುದಾ? ಅಟ್ ದ ಸೇಮ್ ಟೈಮ್ ರೆಡ್ ಸಿ ಮೇಲೆ ಹೌತಿಗಳನ್ನು ಬಿಟ್ಟುಬಿಟ್ಟು ಆ ರೆಡ್ ಸಿ ಮೇಲೆ ಕಂಟ್ರೋಲ್ ತೊಗೊಂಡ್ರೆ ಒಂದು ಕಡೆ ರೆಡ್ ಸಿ, ಇನ್ನೊಂದು ಕಡೆ ಹಾರ್ಮುಜ್, ಎರಡೂ ಕಂಟ್ರೋಲ್ ನಾನು ಇಟ್ಕೊಳ್ತೀನಿ ಅಂತೇಳಿ ಆ ಪ್ರಯತ್ನದಲ್ಲಿಯೂ ಕೂಡ ಇರಾನ್ ಇದೆ ಅಂತ ಒಂದು ಮಾಹಿತಿ ಇದೆ ಸರ್. ಕರೆಕ್ಟ್. ಇದು ಏನಂತಂದ್ರೆ ಇವತ್ತು ಟ್ರಂಪ್ ಸ್ಟೇಟ್ಮೆಂಟ್ ನೋಡಿದ್ರೆ ಇಸ್ರೇಲ್ ಅಟ್ಯಾಕ್ ಮಾಡಿದಾರಲ್ಲ ಇವ್ರದ್ದು ಇರಾನ್ ಆಯಿಲ್ ಫೀಲ್ಡ್ ಮೇಲೆ, ನನಗೆ ಇದರ ನಾಲೆಜ್ ಇಲ್ಲ ಅಂತ ಒಂದು ಯಾಕೆ ಹೇಳಿದ್ನಪ್ಪ ಅಂದ್ರೆ ಅದು ಸಫರ್ ಎಲ್ಲಿ ಕತರ್ದಲ್ಲಿ ಆಯ್ತಲ್ಲ ಅದು ಶಾಕ್ ಆಯ್ತು. ಯಾಕಂದ್ರೆ ಇಲ್ಲಿ ಏನೇ ವರ್ಲ್ಡ್ ಗೆ ಇಂಪ್ಯಾಕ್ಟ್ ಆಗ್ತದಲ್ಲ, ಇಲ್ಲಿ ಮಿಡ್ಲ್ ಈಸ್ಟ್ ದಲ್ಲಿ ಎಷ್ಟೋ ಆಯಿಲ್ ರಿಫೈನರೀಸ್ ಹೋಗ್ಲಿ, LNG ಪ್ಲಾಂಟ್ ಮೇಲೆ ಆಗ್ಲಿ, ಎಲ್ಲೇ ಆಗ್ಲಿ, ಬಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಟ್ರಂಪ್ ಗ ಮೇಲೆ ಪ್ರೆಷರ್ ಬರ್ತದೆ. ನೀವೇ ಏನಪ್ಪ ಅಂದ್ರೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಆಫ್ ವಿಚ್ ಎವ್ರಿಬಡಿ ಇಸ್ ಇನ್ ಥಿಕ್ ಸೂಪ್ ಅಂತ ತಿಕ್ಕೊಂಡು. ಸೊ ಆ ಟೈಪ್ ನನ್ನ ವೈಯಕ್ತಿಕ ದೃಷ್ಟಿ ಕೇಳ್ಬೇಕಂತಂದ್ರೆ ಇದು ಆಯಿಲ್ ಫೀಲ್ಡ್ ಮೇಲೆ ಯಾರು ಅಂದ್ರೆ ಇಟ್ ಶುಡ್ ಬಿ ಫಾರ್ಬಿಡನ್ ಏನಂತಂದ್ರೆ ಟಾರ್ಗೆಟ್ಸ್ ಅಂತ ಇರಬೇಕು. ಯಾಕಂದ್ರೆ ಒಂದು ಬೇಸಿಕ್ ಏವಿಯೇಷನ್ ರೂಲ್ಸ್ ಏನಿದೆ ಅಂದ್ರೆ ಇಲ್ಲಿ ನೋಡ್ರಿ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಆಯಿಲ್ ರಿಫೈನರಿ ಜಮೀನ್ದಲ್ಲಿ ಇರ್ತದಲ್ಲ, ಲೈಕ್ ಆಗ್ರಾ ಅಂತದ್ದು ಆಯಿಲ್ ರಿಫೈನರಿ ಎಲ್ಲೆಲ್ಲಿ ಇರ್ತದ, ದಟ್ ಇಸ್ ನೋ ಫ್ಲೈ ಝೋನ್. ಇವನ್ ಕಮರ್ಷಿಯಲ್ ಫ್ಲೈಟ್ ಕೂಡ ಅದ್ರ ಮೇಲೆ ಹಾರಾಡೋದಿಲ್ಲ. ಯಾಕೆ ಹಾರಾಡೋದಿಲ್ಲ ಅಂದ್ರೆ ಬೈ ಚಾನ್ಸ್ ಏನಾದ್ರು ಕ್ರಾಶ್ ಆಯ್ತಂದ್ರೆ ಸೀದಾ ಹೋಗಿ ಆಯಿಲ್ ರಿಫೈನರಿ ಮೇಲೆ ಬಿಟ್ಟಂತಂದ್ರೆ ಇಷ್ಟು ಲಾಸ್ ಆಗ್ತದ, ಇಡೀ ಜಗತ್ತಿಗೆ ಲಾಸ್ ಆಗ್ತದ ಅಂತಕೊಂಡು. ಬಟ್ ಇವ್ರು ಇಸ್ರೇಲ್ದವ್ರು ಏನ್ ಮಾಡ್ತಾರಂದ್ರೆ ಇವ್ರದ್ದು ಏಮ್ ಏನಿದೆ ಅಂದ್ರೆ ನಾವು ಅವ್ರನ್ನ ಮುಂದೆ ಎಕನಾಮಿಕಲಿ ಅವ್ರು ಡೆವಲಪ್ ಆಗ್ಬೇಕಂದ್ರೆ ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಆಯಿಲ್. ಸೊ ಆಯಿಲ್ ಫೀಲ್ಡ್ ನೇ ನಾಶ ಮಾಡಿದ್ರೆ ಸಾಕು, ಆಯಿಲ್ ಪ್ಲಾಂಟ್ಸ್ ನೇ ನಾಶ ಮಾಡಿದ್ರೆ ಸಾಕಂತಕೊಂಡು ಇವ್ರು ಇಸ್ರೇಲ್ದು ಏನಪ್ಪಾ ಅಂದ್ರೆ ಅಗ್ರೆಸಿವ್ ಇದ್ದಾರ. ಲೀಸ್ಟ್ ರಿಯಲೈಸಿಂಗ್ ಅವ್ರು ರಿಟಾಲಿಯೇಟ್ ಮಾಡಿ ಅವ್ರು ಸೇಮ್ ಟಿಟ್ ಫಾರ್ ಟ್ಯಾಟ್, ನೀವ್ ಏನಂತಂದ್ರೆ ಆಯಿಲ್ ಫೀಲ್ಡ್ ಗೆ ಬೆಂಕಿ ಹಚ್ಚಿದ್ರೆ ನಾವ್ ಇನ್ನೊಂದು ಏನಪ್ಪಾ ಮಿಡ್ಲ್ ಈಸ್ಟ್ ಆಯಿಲ್ ಫೀಲ್ಡ್ ಗೆ ಬೆಂಕಿ ಹಚ್ತೀವಿ. ಇವ್ರದ್ದು ಹೈಫಾ ರಿಫೈನರಿನ ಉರಿತಾ ಇದೆ. ಇವ್ರದ್ದು ಏನಂತಂದ್ರೆ ದೇ ಆರ್ ವೇಟಿಂಗ್, ಇರಾನ್ ಮೇ ನಾಟ್ ಬಿ ಕೆಪಬಲ್ ಟು ಹಿಟ್, ಅದಕ್ಕೆ ಮೊದಲು ನಾನು ಹಿಟ್ ಮಾಡೋಣ ತಿಕ್ಕೊಂಡು ಅವ್ರಿಗೆ ಏನಪ್ಪ ಟಿಟ್ ಫಾರ್ ಟಾಟ್ ಟಾರ್ಗೆಟ್ಸ್, ಎಕನಾಮಿಕ್ ಟಾರ್ಗೆಟ್ಸ್ ಅಂದ್ರೆ ಎಕನಾಮಿಕ್ ಟಾರ್ಗೆಟ್ಸ್, ಮಿಲಿಟರಿ ಟಾರ್ಗೆಟ್ಸ್ ಅಂದ್ರೆ ಮಿಲಿಟರಿ ಟಾರ್ಗೆಟ್ಸ್. ಏರ್ ಬೇಸ್ ಹೊಡಿಬೇಕು, ಏರ್ ಬೇಸ್ ಹೊಡಿತಾರೆ. ಸೊ ಆಸ್ ಲಾಂಗ್ ಆಸ್ ಮಿಲಿಟರಿ ಟಾರ್ಗೆಟ್ಸ್ ಮತ್ತೆ ಇದು ಸಿವಿಲಿಯನ್ ಪಾಪ್ಯುಲೇಷನ್ ಮೇಲೆ ಇದು ಮಾಡಬಾರದು. ಬಟ್ ವಾರ್ಫೇರ್ ದಲ್ಲಿ ಇವರು ಏನ್ ಮಾಡ್ತಾರೆ, ಈ ಸ್ಕೂಲ್ ಚಿಲ್ಡ್ರನ್ ಮೇಲೆ ಹೊಡೆದ್ ಏನು ಅವಶ್ಯಕತೆ ಇತ್ತು, ಅದರಿಂದ ಏನಪ್ಪಾ ಟ್ರಂಪ್ ಬಹಳಷ್ಟು ಕೆಟ್ಟ ಹೆಸರು ಬಂತು. ಆಮೇಲೆ ಏನಪ್ಪಾ 2-3 ಸುಳ್ಳು ಹೇಳಿ ಪಾರಾಗಬೇಕಂತ ಪ್ರಯತ್ನ ಮಾಡಿದ, ಬಟ್ ಈ ಡಿಂಟ್ ಸಕ್ಸೀಡ್ ಇನ್ ದ್ಯಾಟ್. ಇವ್ರು ಏನ್ ಮಾಡ್ತಾರಂತಂದ್ರ ಈ ಟೈಪ್ ಸ್ಕೂಲ್ ಮೇಲೆ ಅಥವಾ ಸಿವಿಲಿಯನ್ ಪಾಪ್ಯುಲೇಷನ್ ಮೇಲೆ ಬಾಂಬ್ ಹಾಕಿ ಅಲ್ಲಿ ಜನರಲ್ಲಿ ಸ್ವಲ್ಪ ಒಂಥರ ರಿವೋಲ್ಟ್ ತರ ಒಂಥರ ಸಿಟ್ಟು ಬರ್ತಾರ ಆಗ್ತದ ಅನ್ನೋದಕ್ಕೊಂದು ಅದೊಂದು ಪ್ರಯತ್ನ ಇರ್ತದ. ಬಟ್ ದೇ ಆರ್ ಫೇಲಿಂಗ್ ಇನ್ ಎವ್ರಿ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಇರಾನ್ ಮಿಸೈಲ್ ಟೆಕ್ನಾಲಜಿ ಮತ್ತೆ ಮಿಸೈಲ್ ಸಿಟಿ ಅಂಡರ್ ಗ್ರೌಂಡ್ ಅದನ್ನ ಏನಂತಂದ್ರೆ ಆಲ್ಮೋಸ್ಟ್ ದೇ ಆರ್ ರೆಡಿ ಟು ಫೈಟ್ ಏನಪ್ಪ ಲೆಂದಿ ಬ್ಯಾಟಲ್. ಫೈನ್. ಕೇಶವ್ ಸರ್,
ಈಗ ಇಂಟರ್ನೆಟ್ ಕೇಬಲ್ ವಿಚಾರ ಬಹಳ ಚರ್ಚೆ ಆಗ್ತಿದೆ ಸರ್. ಹೊರ್ಮುಜ್ನಲ್ಲೇ ಹಾದು ಹೋಗಿರತಕ್ಕಂತಹ ಸಾಗರ ತಳದಲ್ಲಿರ್ತಕ್ಕಂತಹ ಇಂಟರ್ನೆಟ್ ಈ ಕೇಬಲ್ ಆಪ್ಟಿಕಲ್ ಕೇಬಲ್ ಜಾಲ ಇದೆಯಲ್ಲ, ಇದನ್ನೇ ಕಟ್ ಮಾಡುವಂಥ ಪ್ಲಾನನ್ನು ಕೂಡ ಇರಾನ್ ಮಾಡ್ಕೊಳ್ತಾ ಇದೆ, ಇದೇ ಥರ ಮುಂದುವರೆದರೆ ಅಂತ ಹೇಳಿ. ನಿಮಗೆ ಅದು ಹೇಳಬೇಕು ಅಂದರೆ 17 ಜಲಾಂತರ್ಗಾಮಿ ಕೇಬಲ್ಗಳು ರೆಡ್ ಸಿ ಮೂಲಕ ಹಾದು ಹೋಗ್ತವೆ ಸರ್. ಯುರೋಪ್, ಏಷ್ಯಾ, ಆಫ್ರಿಕಾವನ್ನು ಕನೆಕ್ಟ್ ಮಾಡ್ತವೆ ಇಂಟರ್ನೆಟ್ ಕೇಬಲ್ಗಳಿವೆ ಅಲ್ಲಿ. ಪರ್ಷಿಯನ್ ಕೊಲ್ಲಿಯಲ್ಲಿ ಕೂಡ ಸಬ್ಸಿ ಕೇಬಲ್ಗಳು AAE1, ಫಾಲ್ಕನ್, ಗಲ್ಫ್ ಬ್ರಿಡ್ಜ್ ಇಂಟರ್ನ್ಯಾಷನಲ್ ಕೇಬಲ್ ಸಿಸ್ಟಮು, ಟಾಟಾ TGN, ಭಾರತಕ್ಕೆ ಬರ್ತಕ್ಕಂಥ ಇಂಟರ್ನೆಟ್ನ 80 ಭಾಗದ ಕೇಬಲ್ಗಳು ಬರೋದಿಲ್ಲೇ. ಅದನ್ನು ಕಟ್ ಮಾಡೋದು ಇನ್ನೊಂದು ವಾರ ಆಗ್ಬಿಡಲ್ವ ಸರ್ ಅದು? ಇಲ್ಲ, ಇದ್ರದ್ದು ಉದ್ದೇಶ ಸ್ಪಷ್ಟವಾಗಿದೆ. ಏನಂತಂದ್ರೆ, ನಾನು ಮುಳುಗೋಕ್ ಮುಂಚೆ ನಿಮ್ಮೆಲ್ಲರನ್ನೂ ತೊಂದರೆ ಕೊಟ್ಟು ಮುಳುಗ್ಸಿನೇ ಹೋಗ್ತೀನಿ ಅನ್ನುವಂತ ತೊಂದರೆ ಇರುವಂತ ಸ್ಟ್ರಾಟಜಿಯನ್ನ ಕಾಣಿಸ್ತಾ ಇದೆ. ಹಿಂದೆ ಯುದ್ಧಗಳಲ್ಲಿ ನಾವು ನೋಡಿದೀವಿ, ಇವನ್ ಪೈಪ್ಡ್ ಆಯಿಲ್ ಗ್ಯಾಸ್, ಪೈಪ್ಡ್ ಪೆಟ್ರೋಲ್ ನ ತರುವಾಗ್ಲೂ ಕೂಡ, ಆಯಿಲ್ ನ ತರುವಾಗ್ಲೂ ಕೂಡ ಅದಕ್ಕೂ ಒಮ್ಮೆ ಹಿಟ್ ಮಾಡಿದ್ದಾರೆ. ಸೊ ಇಂಥದೊಂದು ಪರಿಸ್ಥಿತಿಯಲ್ಲಿ ಇದು ಏನು ಆಶ್ಚರ್ಯ ಇಲ್ಲ. ಒಂದ್ ವೇಳೆ ಲಾಸ್ಟ್ ರಿಸಾರ್ಟ್ ತರ ಇದಕ್ಕೆ ಇನ್ನೂ ಹೆಚ್ಚೆಚ್ಚು ತೊಂದರೆ ಆಗ್ತದೆ. ಬಿಕಾಸ್ ಇದನ್ನ ಇರಾನ್ ಸಸ್ಟೈನ್ ಮಾಡುವಂತ ಅವ್ರ ಆರ್ಥಿಕತೆ ಸಸ್ಟೈನ್ ಮಾಡುವ ಸ್ಥಿತಿ ಇಲ್ಲ. ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ, ನಾನ್ ಡ್ಯಾಮೇಜ್ ಎಷ್ಟಾಗ್ತಿದೀನೋ ಅದ್ರ ಡಬಲ್ ಡ್ಯಾಮೇಜ್ ನಾನು ಮಿಕ್ಕಿದ ಗಲ್ಫ್ ರಾಷ್ಟ್ರಗಳಿಗೆ ಮಾಡ್ತೀನಿ, ಇಸ್ರೇಲ್ಗೆ ಮಾಡ್ತೀನಿ. ಆಗ ಖಂಡಿತ ಇವರೆಲ್ಲರೂ ಪ್ರೊಲಾಂಗ್ ಆದಷ್ಟು ಎಲ್ರಿಗೂ ಗೊತ್ತಿದೆ ಅಮೆರಿಕ ಸಸ್ಟೈನ್ ಮಾಡಲ್ಲ. ತುಂಬಾ ಅವ್ರು ಯಾವುದೇ ಕಾಲಘಟ್ಟದಲ್ಲಿ ತುಂಬಾ ಸುದೀರ್ಘ ಯುದ್ಧಗಳನ್ನ ಮಾಡಿದ್ರೆ ಅವ್ರು ಯಾವತ್ತೂ ಗೆಲ್ಲಲ್ಲ. ಸೊ ಹಂಗಾಗಿ ಮತ್ತೆ ಇಂಟ್ರೆಸ್ಟ್ ನೋಡಿ ನಿಮ್ಗೆ ಏನಂದ್ರೆ, ಚೈನಾಗೆ 91% ಆಯಿಲ್ ನ ಅವ್ರು ಇರಾನ್ ಇಂದ ಪರ್ಚೇಸ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಮತ್ತೆ ರಷ್ಯಾ ಮತ್ತೆ ಚೈನಾ ಒಂದ್ ವೇಳೆ ಅಮೆರಿಕಾಗೆ ಗೆಲ್ಲಕ್ ಅವಕಾಶ ಮಾಡ್ಕೊಟ್ಬಿಟ್ರೆ, ಅಮೆರಿಕದ ಪ್ರಾಬಲ್ಯ ಇರಾನ್ ಬಂದ್ರೆ ಇದ್ರದ್ದು ಎರಡೂ ಹೊಡೆತ ಚೈನಾಗೆ ಏನ್ ಸೂಪರ್ ಪವರ್ ಆಗ್ಬೇಕು ಅಂತಿದೆ ಅದಕ್ಕೆ ಹೊಡೆತ ಬೀಳುತ್ತೆ. ಸೊ ಹಂಗಾಗಿ ಚೈನಾ ಕೂಡ ಅದನ್ನ ಅಲೋ ಮಾಡಕ್ ಇಷ್ಟ ಇರಲ್ಲ. ಸೊ ಹಂಗಾಗಿ ಇವರು ಸೀಕ್ರೆಟ್ ಆಗಿ ಏನೆಲ್ಲ ಮಾಡ್ಬೋದು, ಅವ್ರಿಗೆ ಇದ್ರ ಸ್ಯಾಟಲೈಟ್ಸ್ ಮೂಲಕ ಏನೇನು ಕೊಡ್ಬೇಕು ಅದನ್ನ ಸ್ಯಾಟಲೈಟ್ ಮ್ಯಾಪಿಂಗ್ ಅನ್ನ ಅವ್ರಿಗೆ ಕೊಡುವಂತದ್ದು, ಮತ್ತೆ ಇನ್ನೇನ್ ಅವ್ರಿಗೆ ರಹಸ್ಯವಾಗಿ ಏನ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಅವರು ಇದನ್ನ ಡೆವಲಪ್ ಮಾಡಕ್ಕೆ ಅವಕಾಶ ಮಾಡ್ಕೊಟ್ರೇನು, ಮಿಸೈಲ್ ಡೆವಲಪ್ ಮಾಡ್ಲಿಕ್ಕೆ ಮುಂಚೆನೆ ಅವಕಾಶ ಮಾಡ್ಕೊಟ್ಟು ಇವಾಗ ಅದನ್ನ ಕಳಿಸ್ತಾ ಇದ್ರೇನು ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಸೊ ಇಂಥದೊಂದು ಸಂದರ್ಭದಲ್ಲಿ ನಾವು ಯಾವ್ದನ್ನು ಅಲ್ಲೆಗಳ್ಯಕ್ ಆಗಲ್ಲ. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ, ಇದನ್ನ ತುಂಬಾ ದಿನ ಮುಂದುವರಿಯಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಪ್ರತಿಯೊಂದನ್ನು ಒಂದ್ ಸ್ಟೇಜ್ ಬಂದ್ಬಿಟ್ಟಿದೆ. ಇಡೀ ವಿಶ್ವ ಹೇಳ್ತಾ ಇದೆ ಇಲ್ಲ ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ. ಅವ್ರಿಗೇನಂದ್ರೆ, ಬಂದು ಇಲ್ಲಿ ಯಾರಾದ್ರೂ ಇದನ್ನ ನಿಲ್ಲಿಸಿದ್ರೆ ಸಾಕಾಗಿದೆ ಅನ್ನುವಂತ ಸ್ಥಿತಿಯಲ್ಲಿ 3 ರಾಷ್ಟ್ರಗಳಿದೆ. ಆದ್ರೆ ಎಲ್ರಿಗೂ ಫೇಸ್ ಸೇವಿಂಗ್ ಗೆ ಏನು ಸಿಗುತ್ತೆ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ. ಬಿಕಾಸ್ ಎಲ್ಲ ರಾಷ್ಟ್ರಗಳು ಎಲ್ಲರ ಜೇಬಲ್ಲೂ ಬಿಳಿ ಬಾವುಟ ಇದೆ, ಅವನೇ ಮೊದಲಾರಿಸ್ಲಿ ಅಂತ ಕಾಯ್ತಾ ಇದಾರ ಅಂತ. ಅದೇ ಇವಾಗಿರೋದು. ಯಾಕಂದ್ರೆ ನಾನು ಸೋತೆ ಅಂತ ಒಪ್ಕೋಬಾರ್ದು, ಎಲ್ಲರೂ ವಿಜಯವನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಆದ್ರೆ ಇವಾಗಿನ ಸ್ಥಿತಿ ಏನಿದೆ ಅಂತಂದ್ರೆ, ಇಲ್ಲಿ ಯಾರು ವಿನ್ನರ್ಸ್ ಇಲ್ಲ, ಎಲ್ಲರೂ ಲೂಸರ್ಸ್ ಆಗಿದ್ದಾರೆ. ಇಡೀ ವಿಶ್ವ ಲೂಸಿಂಗ್ ಆಗೋ ಸ್ಥಿತಿಯಲ್ಲಿ ಇದೆ. ಸೊ ಅಂತ ಸಂದರ್ಭದಲ್ಲಿ ಈಗ ಬಹುಶಃ ಎಲ್ಲ ರಾಷ್ಟ್ರಗಳು ಲೀಡ್ ಮಾಡಿದ್ರೆ ಸಾಕು, ಯುನೈಟೆಡ್ ನೇಷನ್ಸ್ ಲೀಡ್ ಮಾಡಿದ್ರು ಸಾಕು ಅನ್ನುವಂತ ಸ್ಥಿತಿಯಲ್ಲಿ US ಇದೆ. ಬಹುಶಃ ಬ್ಯಾಕ್ ಚಾನೆಲ್ಸ್ ಅಲ್ಲಿ ಆ ಪ್ರಯತ್ನನೂ ಅದು ಪಡ್ತಾ ಇದ್ರೆ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಮೆರಿಕದಲ್ಲಿ ಕೂಡ ಅವ್ರದ್ದು ಪಾಪ್ಯುಲಾರಿಟಿ ರೇಟಿಂಗ್ಸ್ ಬಿದ್ದಿದೆ. ಮತ್ತೆ ಅಮೆರಿಕ ಜನ ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ ನಮ್ಗೆ ಏನಕ್ಕೆ ಅಗತ್ಯ ಇತ್ತು ಅಂತ. ಈಗ ಸೋಸ್ಟ್ ಬೆಸೆಂಟ್ ಅವರು ಏನು ರಾಜೀನಾಮೆ ಕೊಟ್ಟಾಗ ಹೇಳಂತ ರೀಸನ್ ನೋಡಿದ್ರೆ, ನಮ್ದೇನು ಇರ್ಲಿಲ್ಲ, ಇವ್ರು ಇಸ್ರೇಲೇ ಇದನ್ನ ಬಲವಂತ ಮಾಡಿ ನಮ್ಗೆ ಇದು ಮಾಡಿ ತುಂಬಿದ್ರು ಅನ್ನೋದು. ಅಂದ್ರೆ ಇವೆಲ್ಲವೂ ಒಂದು ಎಸ್ಕೇಪ್ ರೂಟಿನ ಸ್ಟ್ರಾಟಜಿಯ ಭಾಗವಾಗಿ ನಡೀತಿದ್ಯಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ನಮ್ಗೆ. ಸೊ ಈ ತರದಲ್ಲಿ ಪ್ರತಿಯೊಂದು ಮಾಡ್ಕೊಂಡು ಒಂದ್ ಹಂತಕ್ಕೆ ತಂದು ನಿಲ್ಲಿಸ್ತಾರೆ. ಹಂಗಾಗಿ ತುಂಬಾ ಆ ಮಟ್ಟಕ್ಕೆ ಗಾಬರಿ ಆಗೋಂಥದ್ದು ಬೇಡ ಅಂತ ನನಗನ್ಸುತ್ತೆ. ಫೈನ್. ಉತ್ತಪ್ಪ ಅವರೇ, ಈಗ ಈ ಹೌತಿಗಳನ್ನ, ಹೆಜ್ಬುಲಾಗಳನ್ನ ಕೂಡ ಬಳಸ್ಕೊಳ್ತಾ ಇದೆ ಇರಾನ್, ಅವ್ರನ್ನೇನು ಬಿಟ್ಟುಬಿಟ್ಟಿಲ್ಲ ಅಂತ ಹೇಳಿ. ಒಂದು ಕಡೆ ಈ ಟೆನ್ಷನ್ ಇಸ್ರೇಲ್ನವ್ರಿಗೆ ಜಾಸ್ತಿ. ಲೆಬನಾನ್ ಭಾಗದಲ್ಲೋ ಇನ್ನೆಲ್ಲೋ ಹೆಜ್ಬುಲ್ಲಾಗಳು ಮತ್ತೆ ರೆಡಿ ಆಗಿಬಿಟ್ರೆ, ನಮಗೆ ಹಮಾಸ್ ಮತ್ತೆ ರೆಡಿ ಆಗಿಬಿಟ್ರೆ ನಮ್ಮ ಗತಿ ಏನು ಅಂಥೇಳಿ, ಆ ಕಡೆಗೆ ಇಸ್ರೇಲ್ ಲಿಟ್ರಲಿ ಗ್ರೌಂಡಲ್ಲಿ ಅವರನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಕಥೆ ಏನಿರುತ್ತೆ ಅಂತ? ಪ್ಲೀಸ್ ರಿಪೀಟ್ ದ ಕ್ವೆಶ್ಚನ್. ಈಗ ಈ ಹೆಜ್ಬುಲ್ಲಾಗಳನ್ನು, ಹೌತಿಗಳನ್ನು, ಹಮಾಸ್ಗಳನ್ನು ಕೂಡ ಕಣಕ್ಕಿಳಿಸಿದೆ ಒಂದು ಕಡೆ ಇರಾನ್ ಅಂತ ಹೇಳಿ. ಸೊ ಆ ಕಾರಣಕ್ಕೆ ಅವರನ್ನು ಲಿಟ್ರಲಿ ಫೀಲ್ಡಲ್ಲಿ ನಿಂತು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ ಇದೀಗ ಅಂತ. ಯಾರು? ಹಮಾಸ್ ಅವರನ್ನು? ಹೌದು. ಫೈನ್. ವೆಂಕಟೇಶ್ ನಾಯ್ಕ ಅವರೇ, ಈಗ ಈ ಇರಾನ್ ಮಾಡ್ತಿರ್ತಕ್ಕಂಥ ಈ ಕೆಲಸ ಇದೆಯಲ್ಲ ಸರ್, ಇದ್ರ ಕಥೆ ಎಲ್ಲಿಗೆ ಬರುತ್ತೆ ಇವಾಗ ಅಂತ ಹೇಳಿ. ಅವ್ರಿಗಂತೂ ಇವಾಗ ಇದ್ದಿದ್ದು ಒಂದು ರೀತಿಯಲ್ಲಿ ಸ್ವತಂತ್ರ ಸಿಕ್ಕಂತ ಆಗ್ಬಿಡುತ್ತೆ. ಹಮಾಸ್ಗೋ ಹೆಜ್ಬುಲ್ಲಾಗಳಿಗೋ ಅವ್ರನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸ ಅಮೆರಿಕಾಗಿಂತ ಇಸ್ರೇಲ್ಗೆ ಜಾಸ್ತಿ ಬೇಕಾ ಕೆಲಸ ಅಂತ?
ಇದು ಪ್ಯಾರಲಲ್ಲಿ ಏನಂತಂದ್ರೆ ನೋಡು, ಹಮಾಸ್, ಹಿಜ್ಬುಲ್ಲಾ, ಹುತೀಸ್ ಇವರೆಲ್ಲ ಏನಂತಂದ್ರೆ ಅಮೆರಿಕ ಇದು ಇರಾನ್ ಕ್ರಿಯೇಟೆಡ್ ಪ್ರಾಕ್ಸಿ ಆರ್ಮೀಸ್. ಇವರು ಇಸ್ರೇಲ್ ಅಮೆರಿಕ ಅವ್ರಿಗೆ ಟೆರರಿಸ್ಟ್ ಅಂತಾರೆ, ಇವ್ರು ಇರಾನ್ ಅವ್ರಿಗೆ ಏನಂತಂದ್ರೆ ಪ್ರಾಕ್ಸಿ ಆರ್ಮೀಸ್ ಅಂತಾರೆ. ಇವರು ಏನಂತಂದ್ರೆ ಗೊರಿಲ್ಲಾ ವಾರ್ಫೇರ್ ದಲ್ಲಿ ಫಿಟ್ ಇದೆ. ಮತ್ತೆ ಇವ್ರು ಏನಪ್ಪ ಹುತೀಸ್ ಒಂದು ಸಲ F-35 ಏರ್ಕ್ರಾಫ್ಟ್ ಅನ್ನು ಕೆಳಗೆ ಬೀಳಿಸಾರ, ರಾಕೆಟ್ ನಂದು ಹೊಡೆದ್ರು. ಸೊ ಇದು ಗೊರಿಲ್ಲಾ ವಾರ್ಫೇರ್ ದಲ್ಲಿ ಇವು ಹಿಜ್ಬುಲ್ಲಾ, ಇವು 3 ಆರ್ಗನೈಸೇಷನ್, ಹಮಾಸ್, ಇವ್ರು ಏನಂತಾರೆ ಅಮೀಬಾ ಇದ್ದಂಗ, ಒಂದು ಪಾರ್ಟ್ ಕಟ್ ಆದ್ರೆ ಇನ್ನೊಂದು ಪಾರ್ಟ್ ರೀಜನರೇಟ್ ಆಗ್ತದ. ನಾವು ಕಂಪ್ಲೀಟ್ಲಿ ಇವ್ರನ್ನ ಸರ್ವನಾಶ ಮಾಡಿದೀವಿ, ಲಾಸ್ಟ್ ಸೋಲ್ಜರ್, ಲಾಸ್ಟ್ ಇದನ್ನ ಕೊಂದು ಬಂದ್ಬಿಟ್ಟಿವಿ ಅಂತ ಕೊಂದು ಯಾರಿಗೂ ಕ್ಲೇಮ್ ಮಾಡಕ್ ಆಗೋದಿಲ್ಲ. ದೇ ಆರ್ ರೀಜನರೇಟಿಂಗ್, ರೀಕ್ರಿಯೇಟಿಂಗ್. ಅದು ಏನಪ್ಪಾ ಅಂದ್ರೆ ಇನ್ ಸಪೋರ್ಟ್ ಆಫ್ ಇರಾನ್ ವೆರಿ ಟ್ಯಾಕ್ಟ್ಫುಲಿ ಏನಂತಂದ್ರೆ ಅವ್ರಿಗೆ ಎಲ್ಲ ಟನಲ್ ಟೆಕ್ನಾಲಜಿ, ಡ್ರೋನ್ಸ್, ಅದು ಇದು, ರಾಕೆಟ್ಸ್, ಮಿಸೈಲ್ಸ್ ಎಲ್ಲ ಏನಂತಂದ್ರೆ ಸಪ್ಲೈ ಮಾಡ್ತಾರೆ. ಯಾಕಂದ್ರೆ ವಾರು ಒಂದೇ ಫ್ರಂಟ್ ದಲ್ಲಿ ಏನು ಫೈಟ್ ಮಾಡಕ್ ಹೋದ್ರೆ ಯಾರು ಆರ್ಮಮೆಂಟ್ ದಲ್ಲಿ ಸುಪೀರಿಯರ್ ಇರ್ತದೆ ಅವ್ರಿಗೆಲ್ಲ ಚಾನ್ಸಸ್ ಇರ್ತದೆ. ಬಟ್ ಅದನ್ನು ಫ್ರಂಟ್ ಜಾಸ್ತಿ ಓಪನ್ ಮಾಡಿದ್ರೆ ಅಂತಂದ್ರೆ, ಇಫ್ ಆರ್ ಫೈಟಿಂಗ್ ಅನ್ನು 3 to 4 ಫ್ರಂಟ್ಸ್ ಅಂತಂದ್ರೆ ದೆನ್ ಚಾನ್ಸಸ್ ಆಫ್ ಲೂಸಿಂಗ್ ಆರ್ ಮೋರ್. ಅದ್ರ ಸಲುವಾಗಿ ಈಗ ಆಸ್ ಅ ಪ್ರಾಕ್ಸಿ ಇರಾನ್ ಜೊತೆಗೆ ಚೈನಾ, ರಷ್ಯಾ ಇದೆ. ಬಟ್ ಆನ್ ಗ್ರೌಂಡ್ 3 ಏನಂತಂದ್ರೆ ಪ್ರಾಕ್ಸಿ ಆರ್ಮೀಸ್ ಲೈಕ್ ಲೆಬನಾನ್, ಏನಂತ ಹಿಜ್ಬುಲ್ಲಾ, ಹಮಾಸ್ ಮತ್ತೆ ಹುತೀಸ್ ಇದ್ದಾರೆ. ಆಮೇಲೆ ಏನಂತಂದ್ರೆ ನೇವಲ್ ಏನಾದರೂ ಫ್ಲೀಟ್ ತಂದು ಹಾರ್ಮೋಸ್ ಓಪನ್ ಮಾಡಕ್ ಬಂದಿದ್ರ ಹತ್ರ ಅಲ್ಲಿ ಯಮನ್ ಅನ್ನು ದೇ ಹ್ಯಾವ್ ಸೆಡ್ ದಟ್ ವಿಲ್ ಸಿ ಲೈಕ್ ಯು ಕಮ್ ವಿಲ್ ಸಿ ಎಟ್ ದ ಟೈಮ್ ಅಂತ ಕೊಂದು ಆ ಟೈಪ್ ಇದೆ. ಸೊ ಇದೆಲ್ಲ ನೋಡಿದ್ರೆ ಇರಾನ್ ಏನಪ್ಪಾ ಅಂದ್ರೆ ಲಾಂಗ್ ಡ್ರಾನ್ ಬ್ಯಾಟಲ್ಗೆ ಅವ್ರಿಗೆ ಏನ್ ಕಷ್ಟ ಆಗೋದಿಲ್ಲ, ಲಾಸ್ ಅಂತ ಆಗ್ತದೆ. ಅವ್ರದ್ದು ಏನಪ್ಪಾ ಇರಾನ್ ಒಂದು ಜಮೀನಿನ ಮೇಲೆ ಇರ್ತಕ್ಕಂಥ ಒಂದು ಇರಾನ್ ಇದೆ, ಜಮೀನಿನ ಕೆಳಗಡೆ ಇರ್ತಕ್ಕಂಥ ಒಂದು ಇದು ಇರಾನ್ ಇದೆ. ಜಮೀನ್ ಕೆಳಗಿರ್ತದ್ದು, ಟನಲ್ ದಲ್ಲಿ ಇರೋದು, ಕೇವ್ಸ್ ದಲ್ಲಿ ಇರೋದು, ದಟ್ ಇಸ್ ಮೋಸ್ಟ್ ಖತರ್ನಾಕ್. ಎಲ್ಲ ಮಿಸೈಲ್, ಯುರೇನಿಯಂ, ಏನ್ ಬೇಕಾದ ಎಲ್ಲ ಪ್ಲಾಂಟ್ಸ್, ಈ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಆಗ್ಲಿ, ಅದಾಗ್ಲಿ, ಇದಾಗ್ಲಿ, ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಗ್ರೌಂಡ್. ಆಮೇಲೆ ಏನಪ್ಪಾ ಇವ್ರಿಗೆ ಡಿಸೀವ್ ಮಾಡ್ಲಿಕ್ಕ ಎಲ್ಲ ಡಮ್ಮಿ ಟ್ಯಾಂಕ್ಸ್, ಡಮ್ಮಿ ಏನಪ್ಪಾ ಅಂದ್ರೆ ಏರ್ ಡಿಫೆನ್ಸ್ ಡಮ್ಮಿ ಇದನ್ನೆಲ್ಲ ಇಟ್ಟಾರ. ನಾಳೆ ಏನಂತಂದ್ರೆ ಇದರಲ್ಲಿ ಮಿಸೈಲ್ ಸ್ಟಾಕ್ ಮಾಡ್ಯಾರ ಅಂತ ತಿಳ್ಕೊಂಡು ಅವ್ರು ಏನಾದ್ರು ಬಾಂಬ್ ಮಾಡಕ್ ಬಂದ್ರೆ ಅಲ್ಲಿ ಡಮ್ಮಿ ಮಿಸೈಲ್ ನ ಇಡ್ತಾರೆ. ಸೊ ದೇ ಆರ್ ಯೂಸಿಂಗ್ ಆಲ್ ಟ್ಯಾಕ್ಟಿಕ್ಸ್. 30 ವರ್ಷ ಅವ್ರು ಏನಂತಂದ್ರೆ ಸುಮ್ನೆ ಟೈಮ್ ಪಾಸ್ ಮಾಡಿಲ್ಲ. ಅವರು ದೇ ಹ್ಯಾವ್ ಪ್ಲಾನ್ ದೇರ್ ವಾರ್ಫೇರ್ ವೆರಿ ವೆಲ್. ವಾರ್ ಗೇಮಿಂಗ್ ಚೆನ್ನಾಗಿ ಮಾಡಿದ್ದಾರೆ. ದಟ್ ಇಸ್ ಹೌ 20 ದಿವಸವರೆಗೆ ಅವ್ರು ಏನಂತಂದ್ರೆ ಸಸ್ಟೈನ್ ಅಂದ್ರೆ ನೋಡ್ರಿ, ವಿತ್ ಇನ್ 1 hour, ವಿತ್ ಇನ್ half an hour, ಟಿಟ್ ಫಾರ್ ಟ್ಯಾಟ್. ಇಲ್ಲಿ ಆಯಿಲ್ ರಿಫೈನರಿ ಹೊಡೆದ್ರಿ, ನಾವು ಆಯಿಲ್ ರಿಫೈನರಿ ಹೊಡಿತೀವಿ ಅಂತ ತಿಳ್ಕೊಂಡು. ಸೊ ದಟ್ ಇಸ್ ನಾಟ್ ದಟ್ ಈಜಿ. ದಟ್ ಮೀನ್ಸ್ ಆ ಕಾನ್ಫಿಡೆನ್ಸ್ ಲೆವೆಲ್ ಅವ್ರ ಹತ್ರ ಇದೆ, ಆರ್ಮಮೆಂಟ್ ಅವ್ರ ಹತ್ರ ಇದೆ. ಫೈನ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್, ಥ್ಯಾಂಕ್ ಯು KP ಉತ್ತಪ್ಪ ಅವರೇ, ಥ್ಯಾಂಕ್ ಯು ಕೇಶವ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡೋಣ, ಭಾರತದಲ್ಲೂ ಕೂಡ ಎಲೆಕ್ಷನ್ಗಳು ಒಂದು ಕಡೆ ಬರ್ತಾ ಇದೆ, ಅಮೆರಿಕದಲ್ಲೂ ಮಿಡ್ ಟರ್ಮ್ ಎಲೆಕ್ಷನ್ ಒಂದು ಕಡೆ ಇದೆ. ಇದರ ಮಧ್ಯೆ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಚಿನ್ನ ಕೂಡ ಒಂದು ಕಡೆ ಕುಸಿತಿದೆ. ಚಿನ್ನ ಕುಸಿದ್ರೆ ಅನೇಕ ಸ್ವಲ್ಪ ಖುಷಿ ಪಡ್ತಾರೆ, ಇರಲಿ, ಯಾರಿಗೋ ಸ್ವಲ್ಪ ಕೈಗೆಟಕಿದ್ರೆ ಅವರು ಅದು ಕೊಂಡುಕೊಳ್ಳುವಂತಾಗಲಿ. ಇದರ ಮಧ್ಯೆ ಇದೇ ರೀತಿ ಕ್ರೂಡ್ ಆಯಿಲ್ ಬೆಲೆನ ನಾವು ಮೇಲಕ್ಕೆ ಹೋಗ್ತಾ ಬಿಟ್ಟುಬಿಟ್ರೆ ವಿಶ್ವದ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗಿ ಶುರುವಾಗುತ್ತೆ. ಇದರ ಮಧ್ಯೆ ಯಾರು ಮೊಟ್ಟ ಮೊದಲಿಗೆ ಶಾಂತಿಯ ಪಾರಿವಾಳವನ್ನು ಹಾರಿಬಿಡ್ತಾರೆ, ಇದು ಕೂಡ ಅಷ್ಟೇ ನಿರ್ಣಾಯಕ ಪ್ರಶ್ನೆ ಇದೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.